65,000ಗೆ ಆಸ್ ಇಟ್ ಈಸ್ ಕೊಡ್ಬಿಡ್ತೀನಿ ಸರ್. ಸ್ಯಾಲರಿ ಇದ್ರೆ ಸಾಕು, ಮಿನಿಮಮ್ ಏನ್ ಬೇಡ, ಸ್ಯಾಲರಿ ಇದ್ರೆ ಸಾಕು. ಮಿನಿಮಮ್ ಬೇಡ 10,000 ಪಾಪ ದುಡಿಯೋರು ಏನ್ ಮಾಡ್ತಾರೆ. 30,000 20,000 ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ನಿಮ್ ವೀಕ್ಷಕರಿಗೆ 165ಗೆ ಮುಗಿಸ್ಕೊಡ್ತೀನಿ. 165ಗೆ 160ಗೆ ಮುಗಿಸ್ಕೊಡ್ಬಿಡ್ತೀನಿ. 160 ಮುಗಿಸ್ಕೊಡ್ತೀರಾ? ಗಾಡಿ 3,10,000 ಫೈನಲ್. 3,10,000 ಕೊಡ್ತಾ ಇದಾರೆ ಗುರು ಪ್ರಿಯೋ. ನಮ್ಮ ಹತ್ರ ಎಲ್ಲ ಕರ್ನಾಟಕ ಗಾಡಿ ಇರೋದು, ಯಾವ್ದು ಮೈಗ್ರೇಟೆಡ್ ಗಾಡಿ ನಾವು ಇಕ್ಕಲ್ಲ, ಸೇಲ್ ಮಾಡಲ್ಲ. 280ಗೆ ಮಾಡ್ಕೊಡ್ತೀನಿ ಸರ್. 280 ಮಾಡಿಸ್ಕೊಡ್ತೀರಾ? ಅದೆಲ್ಲ ಬಿಟ್ಬಿಡಿ. 1,65ಗೆ 12 ಮಾಡೆಲ್ ಸರ್. ಇವಾಗ ಎಲ್ಲ ಇದೆ ಹಬ್ಬಕ್ಕ. ಹೌದು ಸರ್. ಕಾವೇರಿ ಹಬ್ಬ ಇದೆ ಸರ್, ಅದಕ್ಕೆ ಬರೀ 390ಗೆ ಮುಗಿಸ್ಕೊಡ್ತೀನಿ. 2 ಲಕ್ಷಕ್ಕೆ 10 ಮಾಡೆಲ್ ಡೀಸೆಲ್ ಸರ್. ಮತ್ತೆ ನಿಮ್ಗೆ ಬಿಚ್ಚಿ ಸೇಲ್ ಮಾಡ್ದಂದ 1.5 ಅಲ್ಲೇ ಬಂದ್ಬಿಡಿ. ಬರೀ 290ಗೆ ಮುಗಿಸ್ಕೊಡ್ಬಿಡ್ತೀನಿ ಸರ್. ಒಂದು ಅಡ್ವಾಂಟೇಜ್, ಗಾಡಿ ತಗೊಂಡ್ರೆ ತಲೆನೋವು ಇರಲ್ಲ. 190ಗೆ ಮುಗಿಸ್ಕೊಡ್ತೀನಿ ಸರ್. ನಿಮ್ ವೀಕ್ಷಕರಿಗೆ 5,25,000 5,25,000 ಬರೀ 370ಗೆ 14 ಮಾಡೆಲ್ ಕೊಡ್ತೀನಿ ಸರ್. 2,35,000ಗೆ 12 ಕರ್ನಾಟಕ ಸೆಕೆಂಡ್ ಓನರ್ ಗಾಡಿ ತಗೊಂಡು ಹೋಗಿ 3,10,000ಗೆ ಮುಗಿಸ್ಕೊಡ್ತೀನಿ. 3,10,000 ಟು ಜರ್ಮನಿ ಏನ್ ಸರ್ ಇದು? ಜರ್ಮನಿ ಅಲ್ಲಿಂದ ಬಂದಿದ್ಯಾ? 4,60,000ಗೆ ಮುಗಿಸ್ಕೊಡ್ತೀನಿ ಸರ್. 4,60,000ಗೆ ಟಾಪ್ ಎಂಡ್ ಮಾಡ್ಲು. 380ಗೆ 13 ಮಾಡೆಲ್ ತಗೊಂಡೋಗಿ 380ಗೆ 5,50,000ಗೆ BMT ಪೆಟ್ರೋಲ್ ಮುಗಿಸ್ಕೊಡ್ತೀನಿ ಸರ್. ಇದು ಸನ್ ರೂಫ್ ಚಂದ್ರಕ್ಕೆ ಹೋಗಲ್ಲ ಅಂತ ಚಂದ್ರಯಾನ ಮಾಡಲ್ಲ ಇದು? ಇಲ್ಲ ಸರ್. 390ಗೆ ಸರ್. 390 ಸನ್ ರೂಫ್ 11 ಮಾಡೆಲ್ ಗಾಡಿ 2019 ಚೆಪ್ ಫೈನಲ್ 6 lakhಗೆ ಮುಗಿಸ್ಕೊಡ್ತೀನಿ. ಸೂಪರ್. 3 years ಬ್ಯಾಕ್ ಬೇಡ, ಇವಾಗ ಇನ್ನ 500 ಜಾಸ್ತಿ ಇರ್ಬೋದು. 285ಗೆ ಮುಗಿಸ್ಕೊಡ್ತೀನಿ. 11 ಮಾಡೆಲ್ ಸರ್. 1.5 ಲಕ್ಷ ಬ್ರಾಡ್ ಟೈರ್ಗೆ, ಸನ್ ರೂಫ್ಗೆ ಬ್ಯಾಟ್ಮನ್ ಸ್ಪಾಯ್ಲರ್, ಲೆದರ್ ಸಪರೇಟ್ ಆಗಿ ಹಾಕಿರೋದು ಇದು. ಗಾಡಿ BMT ಏರ್ ಬ್ಯಾಗ್ ಗಾಡಿ ಇದು ಅಲ್ವಾ? ಬ್ಯಾಟ್ಮನ್ ಇದು. ಬ್ಯಾಟ್ಮನ್ ವೀಕ್ಷಕರಿಗೆ 225ಗೆ ಮುಗಿಸ್ಕೊಡ್ತೀನಿ. 225ಗೆ ಮುಗಿಸ್ತೀರಾ? ವೀಕ್ಷಕರಿಗೆ 3,45,000ಗೆ 13 ಮಾಡೆಲ್ ಹೋಗ್ಬಿಡ್ತೀನಿ. ಸಿಂಗ್ರೆ 2019 ಮಾಡೆಲ್ ಸೆಕೆಂಡ್ ಓನರ್, ರೆಕಾರ್ಡೆಡ್ 47 ಪೆಟ್ರೋಲ್ ಇಂಜಿನ್, ಕ್ಲೈಂಬರ್, ಟಾಪ್ ಎಂಡ್, ಫೈನಲ್ ಅಂದ್ರೆ 3,65,000ಗೆ 19 ಮಾಡೆಲ್ ತಗೊಂಡು 3,65,000ಗೆ 19 ಮಾಡಲು. ಹೌದು ಸರ್. 195ಗೆ ಮುಗಿಸ್ಕೊಡ್ತೀನಿ. 195 ಟಾಟಾ ಕೊಡ್ತಾ ಇದ್ದೀರಾ? ಹೌದು ಸರ್. 3,15,000ಗೆ ಮುಗಿಸ್ಕೊಡ್ತೀನಿ. 12 ಮಾಡೆಲ್ ಸೆಕೆಂಡ್ ಓನರ್. ವೀಕ್ಷಕರಿಗೆ 295ಗೆ ಮುಗಿಸ್ಕೊಡ್ತೀನಿ. 295ಗೆ ಸಿಟಿ ಕೊಡ್ತಾ ಇದ್ದಾರೆ. ಹೌದು ಸರ್. 2,35,000ಗೆ ಮುಗಿಸ್ಕೊಡ್ತೀನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನ್ ಇವತ್ತು ಹಿಂದ್ಗಡೆ ನೋಡ್ತಾ ಇರ್ಬೋದು, ಸಾಕಷ್ಟು ಕಾರ್ ನಿಂತಿದೆ. ಪ್ಲೇಸ್ ನೋಡಿದ್ರೆ ಹೊಸದಾಗಿರ್ಬೋದು, ಆಗ ಮಕ ಮಾತ್ರ ಹಳೆ ಮಕಾನೆ. ಸೊ ಅರ್ಬಾಜ್ ಅವರು ಇದ್ದಾರೆ. ನಮಸ್ತೆ ಸರ್. ಪ್ಲೇಸ್ ಹೊಸದಾಗಿದೆಯಲ್ಲ ಸರ್? ಹೌದು ಸರ್. ರೀಸೆಂಟ್ಲಿ 2 months ಮುಂಚೆ ಶಿಫ್ಟ್ ಆಗಿದ್ದು ಸರ್. ಹೌದಾ? ಹೌದು, ಗೊತ್ತಾಗಿದೆ ಸರ್. ತುಂಬಾ ಬೆಳೆದು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಹತ್ತತ್ರ ಒಂದು 70 ಕಾರ್ ಇದೆ ಸರ್. 50 ಇದೆ ಆಕ್ಚುಲಿ. ಪಾಲಿಶ್ಗೆ ಇಲ್ಲಿ ಅಲ್ಲಿ ಮನೆಯಲ್ಲಿ. ಸೊ ಮೊದ್ಲೆಲ್ಲ ಒಂದು 20-25 ಕಾರ್ ನಿಲ್ಕೊಂತಾ ಇರೋ ಪ್ಲೇಸ್ ಅಲ್ಲಿ ಇವಾಗ 80 ಅಂದ್ರೆ 50 60 70 ಇಡ್ತಾ ಇದಾರೆ. ಅಂದ್ರೆ ಜನಕ್ಕೆ ಏನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದಲ್ವಾ ಸರ್? ಏನೇನು ಫೆಸಿಲಿಟಿ ಇದೆ ಇವತ್ತು ಬಂದ್ರೆ? ಯಾಕಂದ್ರೆ ಈದ್ ಹಬ್ಬದ ಶುಭಾಶಯಗಳು ಫಸ್ಟ್ ಎಲ್ಲಾರ್ಗೆ ಶುಭಾಶಯಗಳು. ಇನ್ನೊಂದ್ ಏನಂದ್ರೆ ಈ ಮಂತ್ ಹಬ್ಬ ಅದು ಸರ್. ಈ ಮಂತ್ ಫುಲ್ ಹಬ್ಬ ಹೌದು. ಸೊ ಎಲ್ಲಾ ಕಸ್ಟಮರ್ಗೆ ಫಸ್ಟ್ ನಲ್ಲಿ ಪ್ರೈಸ್ ನಲ್ಲಿ ಕೊಟ್ಟಿದ್ದೀನಿ. ನೀವು ಪ್ರೈಸ್ ಕಂಪೇರ್ ಮಾಡಿ ಚೆಕ್ ಮಾಡ್ಕೊಂಡ್ ಬನ್ನಿ. ನಮ್ಮ ಹತ್ರ ನೀವು ಗಾಡಿ ಮುಂದೆಯಿಂದ ನೋಡಿ, ಏನಾದ್ರು ನಿಮ್ಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ರಂದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ನಿಮ್ಗೆ 1 ವರ್ಷ ಎಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ, ವಾರಂಟಿ, ಮತ್ತೆ RTO ಆಫೀಸ್ ಕಮಿಷನ್ ಏನ್ ತಗೊಳ್ಳಲ್ಲ. ನಿಮ್ ಕಡೆಯಿಂದ ಬಂದ್ರೆ 20,000 20 ಆಕ್ಚುಲಿ ಪ್ರೈಸಿಂಗ್ ನಲ್ಲಿ ನೋಡಿದ್ರೆ 50,000 ಹೋಗ್ತಾ ಇದೆ. ಕಮ್ಮಿ 50,000 ಎಲ್ಲಾ ಗಾಡಿಗೆ ಕಮ್ಮಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಗಾಡಿ ನೀವು ಮಾರ್ಕೆಟ್ ಇಂದ ಕಮ್ಮಿ ಕಂಪೇರ್ ಮಾಡಿದ್ರೆ ತುಂಬಾ ಇನ್ನ ಹೆವಿ ಇರುತ್ತೆ. ಅಂಡ್ ನಿಮ್ಗೆ ಡೀಸೆಲ್ ಗಾಡಿಗೆ ಡೀಸೆಲ್ ಸಿಗತ್ತೆ, ಪೆಟ್ರೋಲ್ ಗಾಡಿ ಪೆಟ್ರೋಲ್ ಸಿಗತ್ತೆ. ಇವಿ ಗಾಡಿಗೆ ಕರೆಂಟ್ ಬೇಕಾದ್ರೆ ಇಲ್ಲೇ ಹಾಕೊಂಡು ಹೋಗ್ಬೋದು. ಇವಿ ಇಲ್ಲ. ಹೌದು ಸರ್. ಇವಿ ಇಲ್ಲ ಬಟ್ ನಮ್ಮ ಹತ್ರ. ಅಂಡ್ 20 ಲೀಟರ್ ನಿಮ್ಗೆ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್, ಡೀಸೆಲ್ ಬೇಕಂದ್ರೆ ಡೀಸೆಲ್. ಅಂಡ್ ಎಲ್ಲಾ ಪ್ರೈಸಸ್ ಸ್ಲೈಟ್ಲಿ ನೆಗೋಷಿಯೇಟ್ ಇದೆ ಸರ್. ಸ್ಲೈಟ್ಲಿ ನೆಗೋಷಿಯೇಬಲ್ ಸರ್. ಓಕೆ. ಈದ್ ಹಬ್ಬಕ್ಕೆ ಏನು ಸ್ಪೆಷಲ್ ಇದೆ ಇವತ್ತು ಅಂತ ಸರ್? ಅದೇ ಸರ್, ಇವಾಗ ಎಲ್ಲ ಈದ್ ಹಬ್ಬಕ್ಕ. ಹೌದು ಸರ್. ಕಾವೇರಿ ಹಬ್ಬ ಇದೆ ಸರ್, ಅದಕ್ಕೆ ಕಾವೇರಿ ಹಬ್ಬಗೆ ಏನ್ ಮಾಡಕ್ಕೆ ಆಗಲ್ಲ ಸರ್. ಅದು ನೀರ್ ಕೊಡ್ತಾರೆ, ನಿಮ್ ಮನೆ ಹತ್ರ ಬನ್ನಿ ಕುಡ್ಕೊಂಡು ಹೋಗಿ, ಪರವಾಗಿಲ್ಲ. ಸೊ ಇದು ಕ್ವಾಲಿಟಿ ಕಾರ್ ಝೋನ್ ತುಂಬಾ ವೈಡ್ ಆಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಕಸ್ಟಮರ್ ಸಪೋರ್ಟ್ ಮಾಡ್ತಾ ಇದಾರೆ. ಒಳಗಡೆ ಮಾಡಿದ್ರು ಕಸ್ಟಮರ್ ಬಂದು ಹೋಗ್ತಾ ಇರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರು ಯಾವ ತರ ಸರ್ವಿಸ್ ಕೊಡ್ತಾ ಇದಾರೆ, ಆಮೇಲೆ ಕಸ್ಟಮರ್ ಹತ್ರ ಯಾವ ತರ ಇರ್ತಾರೆ ಅಂತ. ನಾನು ಇವ್ರ ಹತ್ರ ಎಷ್ಟು ಫ್ರೆಂಡ್ಲಿ ಆಗಿರ್ತೀನೋ ಹಂಗೆ ನಾನು ವಿಡಿಯೋದಲ್ಲಿ ಕಾಣಿಸ್ಕೊಳ್ತೀನಿ. ಒಂದು ವಿಚಾರ ಕೊಡ್ತೀನಿ ಸರ್. ಏನಂದ್ರೆ
ಪೂರ್ತಿ ಹೋಲ್ ಕರ್ನಾಟಕಗೆ ಮಾಡಿಸ್ಕೊಡ್ತೀನಿ. ಬೆಂಗಳೂರು ಅವ್ರಿಗೇನೆ ಮಾಡ್ಕೊಡ್ತೀನಿ. ಸ್ಯಾಲರಿ ಸೆಲ್ಫ್ ಎಂಪ್ಲಾಯ್, ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, ಅಂಡ್ ಸೆಲ್ಫ್ ಎಂಪ್ಲಾಯ್ಗೆ ಟ್ರಾನ್ಸಾಕ್ಷನ್ ಜಾಸ್ತಿ ಇರ್ಬೇಕು. ಓಕೆ, ಸ್ಯಾಲರಿ ಅವ್ರಿಗೆ ಮಿನಿಮಮ್ ಮಾಡ್ಕೊಡ್ತೀನಿ. ಸ್ಯಾಲರಿ ಇದ್ರೆ ಸಾಕು, ಮಿನಿಮಮ್ ಏನ್ ಬೇಡ, ಸ್ಯಾಲರಿ ಇದ್ರೆ ಸಾಕು. ಮಿನಿಮಮ್ ಬೇಡ. 10,000 ಪಾಪ ದುಡಿಯೋರು ಏನ್ ಮಾಡ್ತಾರೆ ಸರ್? ಅವ್ರಿಗೇನೆ ಮಾಡ್ಕೊಡೋಣ ಸರ್, ಮಾಡ್ಕೊಡ್ತೀರಾ? ಎಲ್ಲಾರ್ಗೆ ಮಾಡ್ಕೊಡೋಣ. ಅಂಡ್ ನಿಮ್ಗೆ ಆಲ್ ಓವರ್ ಕರ್ನಾಟಕ ಖಂಡಿತ 100% ಮಾಡ್ಕೊಡ್ತೀನಿ. ಅಂಡ್ ಝೀರೋ ಡೌನ್ ಪೇಮೆಂಟ್. ಝೀರೋ, ಯಾಕೆಂದ್ರೆ ಪ್ರೈಸಸ್ ನಲ್ಲಿನೇ ಗೊತ್ತಾಗ್ಬಿಡತ್ತೆ ಈ ಗಾಡಿ ಝೀರೋ ಡೌನ್ ಪೇಮೆಂಟ್. ನಿಮ್ ಸಂಬಳ 10,000 ಇದ್ರೂ ಪರವಾಗಿಲ್ಲ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಂದ್ರೆ ಚೆನ್ನಾಗಿರ್ಬೇಕು ಬ್ರೋ. ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರ್ಬೇಕು. ನಿಮ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿಬಿಲ್ ಸ್ಕೋರ್ ಇದೆಯಾ, ನಿಮ್ಗೊಂದು 10,000 ಸ್ಯಾಲರಿ ಬರ್ತಾ ಇದೆ, 15,000 ಸ್ಯಾಲರಿ ಬರ್ತಾ ಇದೆ, ಇದು ಒಂದೇ ಶೋರೂಮ್ ಅಂತ ಅನ್ಕೊಂತೀನಿ ನಾನು. 10,000 ಇದ್ರೂ ನಾನು ಕಾರ್ ಕೊಡ್ತೀನಿ ಗುರು ಬಾ ಅಂತ ಹೇಳ್ತಿದ್ದಾರೆ. ಖಂಡಿತ ಅಲ್ವಾ? ಸೊ ಅದು ಮನ್ಸಿಂದ ಟಚ್ ಆಗ್ಬಿಡುತ್ತೆ ತುಂಬಾ ಜನಕ್ಕಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ 10,000 ದುಡಿಯೋರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಅಲ್ವಾ? ಸೊ ಎಲ್ಲಿಗೆ ಬರ್ಬೇಕು ಇಲ್ಲಿಗೆ? ಸರ್, ಇದು ಬನ್ನಿ ಬನ್ನರ್ಘಟ್ಟ ರೋಡ್ ಇನ್ಸೈಡ್ ಒಳಗಡೆ ವಿಶ್ವೇಶ್ವರಿ ಲೇಔಟ್, ದೇವನ ಚಿಕ್ಕಹಳ್ಳಿ, K51 RTO ಬ್ಯಾಕ್ ಸೈಡ್, ನೆಕ್ಸ್ಟ್ ರಾಘವೇಂದ್ರ ಮಠ ಲ್ಯಾಂಡ್ ಮಾರ್ಕ್ ಬನ್ನಿ. ರಾಘವೇಂದ್ರ ಮಠ ಬಂದ್ರೆ ಸಾಕು, ದೇವನ ಚಿಕ್ಕಹಳ್ಳಿ ಸರ್. ಓಕೆ, ರಾಘವೇಂದ್ರ ಮಠಕ್ಕೆ ಬಂದ್ರೆ ಸಾಕು, ನೀವು ಅಲ್ಲೇ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ಬೋದು, ಇಲ್ಲ ಕಾರ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಹೌದು ಸರ್, ಪಕ್ಕದಲ್ಲಿ ಇದೆ ಸರ್, ಪಕ್ಕದಲ್ಲೇ ಇದೆ. ಸೊ ಹಂಗೂ ನಿಮ್ಗೆ RTO ಹೋಗ್ಬೇಕಂದ್ರೆ ಇಲ್ಲೇ ಇದೆ, ಪಕ್ಕದಲ್ಲಿ ಇದೆ. ಹೌದು ಸರ್. ಸೊ ಎಲ್ಲ ನಿಯರ್ ಬೈ ಇದೆ. ಸೊ ಒಂದ್ಸಲಿ ಒಂದು ವಿಸಿಟ್ ಮಾಡಿ, ಕ್ವಾಲಿಟಿ ಕಾರ್ ಝೋನ್ ಅಂತ. ಓಕೆ ಬೈ, ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ ಲೋ ಬಜೆಟ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಹೇಳಿ ಸರ್. ಸರ್, ಇದು ಬನ್ನಿ 2001 ಮಾಡೆಲ್ ಸ್ಯಾಂಟ್ರೋ, ಲೆದರ್ ಸೀಟ್ ಜೊತೆ ಇರೋದು ಗಾಡಿ. ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಅಂಡ್ ಬ್ಯಾಕ್ ಸೈಡ್ ನೀವು ನೋಡಬಹುದು 98 to 80% ಇದೆ, ಮುಂದೆ 60% ಇದೆ. ಒಳಗಡೆ ನೋಡಬಹುದು ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಹೇಳಿ ಸರ್, ಈ ಗಾಡಿ ಪ್ರೈಸ್ ಬನ್ನಿ ಬರೀ 65,000ಗೆ ಆಸ್ ಇಟ್ ಈಸ್ ಕೊಡ್ಬಿಡ್ತೀನಿ ಸರ್. 65,000 ಗೆ ಆಸ್ ಇಟ್ ಈಸ್? ಹೌದು ಸರ್, ಕಮ್ಮಿ ಕೊಡ್ತಾ ಇದ್ದೀರಾ? ಕಲಿಯೋರ್ಗೆ ಈಸಿ ಆಗುತ್ತೆ. ಹೌದು ಸರ್, ತುಂಬಾ ಕಮ್ಮಿ ಪ್ರೈಸ್ಗೆ. ಇದು ಒಂದ್ ಪ್ರೈಸ್ ನಲ್ಲಿ ನೆಗೋಷಿಯೇಟ್ ಆಗಲ್ಲ, ಬೇರೆ ಎಲ್ಲಾ ಗಾಡಿಗೆ ಮಾಡ್ಕೊಡ್ತೀನಿ. ಇವ್ರದ್ದು ಬರೀ 65 ಫೈನಲ್ ಗೆ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಸರ್, 2012 ಮಾಡೆಲ್ ಬೀಟ್ LT ABS ಗಾಡಿ. ಈ 30,000 20,000 ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. ಸಿಸ್ಟಮ್ ಇದೆಯಾ? ಹೌದು ಸರ್, ನೋಡ್ತಾ ಇರಬಹುದು. ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ. ಸೂಪರ್ ಆಗಿದೆ ಸರ್, ಇಂಟೀರಿಯರ್ ಸೂಪರ್ ಆಗಿದೆ, ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಮತ್ತೆ ನಿಮ್ಗೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ನೋಡಬಹುದು. ಪ್ರಾವಿಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಸರ್. ಇದು ಮೈಲೇಜ್ ಕಿಂಗ್ ಸರ್, ನಿಜ ಹೇಳ್ತಾ ಇದೀನಿ. ಮೈಲೇಜ್ ಕಿಂಗ್ 25 ಮೈಲೇಜ್ ಸಿಗತ್ತೆ ಸರ್. ಓಕೆ, 25 ಮೈಲೇಜ್ ಸಿಗತ್ತೆ. 2012 ಮಾಡೆಲ್, ಥರ್ಡ್ ಓನರ್ ಆಗಿದೆ. LT ABS, ನಾಲ್ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗತ್ತೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಸಿಗತ್ತೆ. ಸ್ಟೇರಿಂಗ್ ಅಡ್ಜಸ್ಟಬಲ್. ಬರೀ ನಿಮ್ ವೀಕ್ಷಕರಿಗೆ 1,65,000 ಫೈನಲ್. 180 ಕೋಟಿಂಗ್ ಇದೆ, ಅದೆಲ್ಲ ಬಿಟ್ಬಿಡಿ. 1,65,000 ಗೆ 12 ಮಾಡೆಲ್. 1,65,000 ಗೆ 12 ಮಾಡೆಲ್ ಕೊಡ್ತಾ ಇದ್ದೀರಾ? ಹೌದು, ಚವರ್ಲೆಟ್ ಬೀಟ್ ತಗೊಂಡು. ಓಕೆ, ಹೊರಗಡೆ ಎಲ್ಲ 2 ಲಕ್ಷ 2,10,000 ಎಲ್ಲ ಹೇಳ್ತಾ ಇದಾರೆ. 1,65,000 ಗೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಆಲ್ಟೋನೇ ಸಿಗಲ್ಲ ಸರ್. ಮೈಲೇಜ್ ಕಿಂಗ್ ಗಾಡಿ. ಮೈಲೇಜ್ ಕಿಂಗ್ ಗಾಡಿ ಸೂಪರ್ ಆಗಿದೆ ಗುರು. ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಬ್ಲಾಕ್ ಫಿನಿಶನ್ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಪೇಂಟ್ ಗೀಟ್ ಏನು ಆಗಿಲ್ಲ? ಇಲ್ಲ ಸರ್, ಏನೂ ಆಗಿಲ್ಲ. ಸೂಪರ್. ಲೋ ಬಜೆಟ್ ಅಲ್ಲಿ ಇನ್ನೊಂದು ಬಂಪರ್ ಧಮಾಕ ಆಫರ್ ಅಂತಾನೆ ಹೇಳ್ಬೋದು. 2009 ಮಾಡೆಲ್ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹೇಳಿ ಸರ್. 2009 ಮಾಡೆಲ್ ಬೆನ್ಸ್ ಆ ಕಾಲ್ನಲ್ಲಿ ಬೆನ್ಸರ ಗಾಡಿ. ತುಂಬಾ ಒಳ್ಳೆ ಗಾಡಿ. ಹೌದು. ನಾಲ್ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಬರುತ್ತೆ. ಗಾಡಿ ಬನ್ನಿ ತುಂಬಾ ನೀಟ್ಲಿ ಕಂಡೀಷನ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ತೋರ್ಸಕ್ ಟ್ರೈ ಮಾಡ್ತೀನಿ, ನೋಡ್ಬೋದು. ಇಂಟೀರಿಯರ್ ಅಂತೂ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ, ನೋಡಬಹುದು. ಆಚೆ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಕ್ಯಾಮ್ರಾ ಇದರಲ್ಲಿ ಸಖತ್ತಾಗಿ ಕಾಣ್ತಾ ಇದೆ. ಸರ್ ಹೇಳಿ. ಸರ್, ಕೋಟಿಂಗ್ ಪ್ರೈಸ್ ಬನ್ನಿ ನಿಮ್ ವೀಕ್ಷಕರಿಗೆ 190 ಇದೆ, 160ಗೆ ಮುಗಿಸ್ಕೊಳ್ಬಿಡ್ತೀವಿ. 160 ಮುಗಿಸ್ಕೊಳ್ತೀರಾ ಗಾಡಿ? ಓಕೆ, ನಮ್ ಜೊತೆ ಒಂದು ಗೋಲ್ಡ್ ಕಲರ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೇಸ್ ಮಾಡಲ್ ಆದ್ರೂ ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಹೇಳಿ ಸರ್. VXI ಮಿಡ್ ವರ್ಜನ್ 9 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಬನ್ನಿ. 92 ರೆಕಾರ್ಡೆಡ್ ಓಡಿದೆ. ಓಕೆ. VXI ಮಿಡಲ್ ವರ್ಜನ್. ಓಕೆ. ಗಾಡಿ K03 ಗಾಡಿನಲ್ಲಿ ₹1 ಖರ್ಚಿಲ್ಲ ಸರ್. ಕಮ್ಮಿ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬೇಕು, ಪೆಟ್ರೋಲ್ ಡೀಸೆನ್ಸ್ ಗಾಡಿ ಬೇಕು ಅಂದ್ರೆ ಸ್ವಿಫ್ಟ್ ಡಿಸೈರ್ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಕೋಟಿಂಗ್ ಪ್ರೈಸ್ ಬನ್ನಿ 3 ಲಕ್ಷ ಇದೆ. ನಿಮ್ ವೀಕ್ಷಕರಿಗೆ 280ಗೆ ಮಾಡಿಸ್ಕೊಡ್ತೀನಿ ಸರ್. 280 ಮಾಡಿಸ್ಕೊಡ್ತೀರಾ? ಖಂಡಿತ. ಇನ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಖಂಡಿತ ಸರ್, ಮುಂದೆ ಬಂದ್ರೆ ಕಮ್ಮಿ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಸರ್, ಗ್ರ್ಯಾಂಡ್ 18 ಇದೆ ಸರ್. 2014 ಮಾಡೆಲ್, ಸೆಕೆಂಡ್ ಓನರ್, ಪುಷ್ ಬಟನ್ ಸ್ಪೋರ್ಟ್ಸ್.
ಓಕೆ ಗಾಡಿ ಚೆನ್ನಾಗಿದೆ, ಹಾ. ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಓಕೆ ಡೀಸೆಲ್ ಇಂಜಿನ್ ಸರ್, 25 ಮೈಲೇಜ್ ಸಿಗತ್ತೆ ಹೈವೇ ನಲ್ಲಿ. 25 ಸಿಗುತ್ತಾ? ಹೌದು ಸರ್, ಕಂಪ್ನಿಯಿಂದ. ಬಟ್ ನಿಮ್ಗೆ Super. ಮಿನಿಮಮ್ 23 ಖಂಡಿತ ಸಿಗತ್ತೆ. ಕಮ್ಮಿ ಅಂದ್ರೆ 20 ಮೈಲೇಜ್ ಸಿಟಿನಲ್ಲಿ. ರೇರ್ AC ಸಿಗತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗತ್ತೆ, 4 ಡೋರ್ ಪವರ್ ವಿಂಡೋ ಸಿಗತ್ತೆ, ಎಲ್ಲ ಸಿಗುತ್ತೆ ಅಲ್ವಾ? ಪವರ್ ಸ್ಟೇರಿಂಗ್ ಸಿಗತ್ತೆ. ಹೌದು ಸರ್, Okay, ಅದು push button ABS start. ಸಿಗತ್ತೆ. ಟೈರ್ ಕಂಡೀಷನ್ ಬನ್ನಿ ಆಲ್ಮೋಸ್ಟ್ ನಿಮ್ಗೆ 95% ಇದೆ ಸರ್. ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೂಡ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಸರ್. ಸರ್ ಕೋಟಿಂಗ್ ಪ್ರೈಸ್ ಬನ್ನಿ ಹಾ. 4 lakhs ಇದೆ. ಹಾ. ನಿಮ್ ವೀಕ್ಷಕರಿಗೆ ಬರೀ 390ಗೆ ಮುಗಿಸ್ಕೊಡ್ತೀನಿ. 390ಗೆ ಮಾಡಲ್ ಯಾವ್ದಂದ್ರಿ? 14 ಮಾಡಲ್. 14 model. ಡೀಸೆಲ್ ಇಂಜಿನ್ ಸರ್, Diesel ಸೆಕೆಂಡ್ ಓನರ್ ಸರ್. ಒಳ್ಳೆ ಡೀಸೆಲ್ ಮೈಲೇಜ್ ಕಿಂಗ್ ಗಾಡಿ ಸರ್ ಇದೂನೆ. ಓಕೆ, ನಮ್ ಜೊತೆ ಫೋರ್ಡ್ ಫಿಯೆಸ್ಟಾ ಇದೆ. ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು, ಮೈಲೇಜ್ ಕಿಂಗ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಓಕೆ 10ನೇ ಮಾಡಲ್ ಡೀಸೆಲ್ ಗಾಡಿ ಇದು. ಹಾ. ನಿಮ್ಗೆ ಮೈಲೇಜ್ 20-21 ಹೈವೇ ನಲ್ಲಿ, 15-16 ಸಿಟಿ ನಲ್ಲಿ ಸಿಗತ್ತೆ. ಓಕೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಸ್ಟ್ಯಾಂಡ್ಲಿ ಸೀಟ್ ಕವರ್ ಸೀಟ್ ಹಾಕಿದ್ದಾರೆ. ಕವರ್ ಸೂಪರ್ ಆಗಿದೆ. ಆಂಡ್ರಾಯ್ಡ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನೋಡಬಹುದು. ರಿವರ್ಸ್ ಕ್ಯಾಮ್ರಾ ಇದೆ, 4 ಡೋರ್ ಪವರ್ ವಿಂಡೋ ಇದೆ ಸರ್. 4 ಡೋರ್ ಪವರ್ ವಿಂಡೋ ಎಲ್ಲ ಇದೆ. ಸರ್ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 2,25,000. ನಿಮ್ ವೀಕ್ಷಕರಿಗೆ ಬರೀ 2 ಲಕ್ಷಕ್ಕೆ 10 ಮಾಡಲ್ ಡೀಸೆಲ್ ಸರ್. 10 ಮಾಡಲ್ 2 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? ಹೌದು ಸರ್, ಡೀಸೆಲ್ ಗಾಡಿ ಸರ್. ಬನ್ನಿ ಓಡಿಸಿ ನೋಡಿ, ಗಾಡಿ ಸಖತ್ತಿದೆ ಸರ್. ಸೂಪರ್ ಸೂಪರ್ ಸೂಪರ್. ಓಕೆ, ನಮ್ ಜೊತೆ ಒಂದು ಕ್ವಿಡ್ ಕೂಡ ಇದೆ. ಚಿಕ್ಕ ಗಾಡಿ ಅಂತಾನೆ ಹೇಳ್ಬೋದು. ಆಲ್ಟೋ ಗೀಲ್ಟೋ ಹೋಗೋರು ಸ್ವಲ್ಪ ಫ್ಯಾಷನೇಟ್ ಆಗಿರಲ್ಲ ಅಂತ ಹೇಳಿದ್ರೆ, ಫ್ಯಾಷನ್ ಇರಲ್ಲ ಅಂದ್ರೆ ಸೊ ಕ್ವಿಡ್ ಹೋಗ್ಬೋದು. ಸರ್ ಹೇಳಿ ಗಾಡಿ ಬಗ್ಗೆ. ಸರ್ ಕ್ವಿಡ್ RXT 1.0 ಸರ್ ಇದು. ಹಾ. ಸಿಂಗಲ್ ಏರ್ ಬ್ಯಾಗ್ ಸಮೇತ ನಿಮ್ಗೆ ಏರ್ ಬ್ಯಾಗ್, ABS, ಪವರ್ ವಿಂಡೋ, ಹಾ. ಪವರ್ ಸ್ಟೇರಿಂಗ್, ಲೆದರ್ ಮ್ಯೂಸಿಕ್ ಸಿಸ್ಟಮ್, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಮತ್ತೆ LG ಸ್ಕ್ರೀನ್ ಟಚ್ ಸಿಸ್ಟಮ್ ಬರೋದು ಗಾಡಿನಲ್ಲಿ. ಹೌದಾ? ಹಾ. ನಿಮ್ ವೀಕ್ಷಕರಿಗೆ ಕೋಟಿಂಗ್ ಪ್ರೈಸ್ ಬನ್ನಿ 3,10,000 ಇದೆ. ಬರೀ 290ಗೆ ಮುಗಿಸ್ಕೊಡ್ಬಿಡ್ತೀನಿ ಸರ್. 290ಗೆ ಅದ್ನಲ್ಲಿನೇ ಸ್ಲೈಡ್ಲಿ ನೆಗೋಷಿಯಬಲ್. 290ಗೆ ಮುಗಿಸ್ಕೊಡ್ತಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ನಮ್ಗೆ ಒಂದು 7 ಮಾಡಲ್. ಬಟ್ ಏನಂದ್ರೆ ನಿಮ್ಗೆ ಒಂದೇ ಅಡ್ವಾಂಟೇಜ್, ಗಾಡಿ ತಗೊಂಡ್ರೆ ತಲೆನೋವು ಇರಲ್ಲ. ಫ್ರೆಶ್ FC ಆಲ್ರೆಡಿ ರನ್ನಿಂಗ್ ಇದೆ. ಓಕೆ ರೀಸೆಂಟ್ ಆಗಿ ಓಕೆ ಇನ್ಶೂರೆನ್ಸ್ ಫ್ರೆಶ್ ರನ್ನಿಂಗ್ ಇದೆ. ಓಕೆ ಗಾಡಿ ತಗೊಂಡೋಗಿ ಬರೀ ಓಡಿಸ್ಬೇಕು. ಓಡಿಸ್ಬೇಕಷ್ಟೇ, ಯಾವ್ದೇ ತರ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ತಲೆನೋವು ಇಲ್ಲ. ಹೌದು ಸರ್. ಅಥವಾ 1 ವರ್ಷ ಅಷ್ಟೇ ಗ್ಯಾಪ್ ಇರೋದು, ಆತರ ಏನಿಲ್ಲ. ಇನ್ನ 5 ವರ್ಷಕ್ಕೆ ಬರುತ್ತೆ ನಿಮ್ಗೆ. ಹೌದು ಸರ್. ಅಲ್ವಾ? ಆಮೇಲೆ ತಿರ್ಗಾ ಇದು ರಿನ್ಯೂವಲ್ ಬೇಕಂದ್ರೆ ಮಾಡ್ಕೊಡ್ತೀನಿ. 2007 ಮಾಡಲ್, ಸೆಕೆಂಡ್ ಓನರ್, ಹೋಂಡಾ ಸಿಟಿ 10th anniversary, ವೈಟ್ ಕಲರ್. ಓಕೆ ನೀವು 2,10,000 ಇದೆ. ನಿಮ್ ವೀಕ್ಷಕರಿಗೆ 190ಗೆ ಮುಗಿಸ್ಕೊಡ್ತೀನಿ ಸರ್. 190. ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಹೌದು ಆಗುತ್ತೆ. sir. ನೋಡ್ಬೋದು ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. 14 ಮಾಡಲ್, ಸೆಕೆಂಡ್ ಓನರ್, ಪುಷ್ ಬಟನ್, ಸಿಯಾಜ್ ZXi ಟಾಪ್ ಎಂಡ್ ಸರ್ ಇದು. ZXi ಟಾಪ್ ಎಂಡ್. ಇವಾಗ ತಾನೇ ನಾನು ಹೊರಗಡೆ ಹೋಗ್ಬಿಟ್ಟು ಫೋಟೋ ಹಿಡ್ಕೊಂಡ್ ಬಂದ್ವಿ. ಸೂಪರ್ ಆಗಿತ್ತು ಗಾಡಿ ಮಾತ್ರ ಒಳಗಡೆ ಕೂತ್ಕೊಂಡಾಗ. ಅಂಡ್ ಗಾಡಿನಲ್ಲಿ ಆಲ್ಮೋಸ್ಟ್ ನಿಮ್ಗೆ 95% ಟೈರ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ನಿಮ್ಗೆ ರೇರ್ AC ಸಿಗತ್ತೆ. ರೇರ್ AC ವೆಂಟ್ಸ್ ಎಲ್ಲ ಇದೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್, ಮಿರರ್, ಡಿಫಾಗರ್, ರೇರ್ AC, ಬ್ಲೂಟೂತ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಸಮೇತ ನಿಮ್ಗೆ ಟಾಪ್ ಎಂಡ್ ಅಲೋ ವೀಲ್ಸ್, ಫಾಗ್ ಲ್ಯಾಂಪ್ ಎಲ್ಲ ಫ್ಯೂಚರ್ ಸಿಗತ್ತೆ. ಸಿಯಾಜ್ ಈ ಪ್ರೈಸ್ ಅಲ್ಲಿ ಸಿಗದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಲಕ್ಸುರಿ ಗಾಡಿ ZXi ವೇರಿಯಂಟ್. ಎಷ್ಟು ಪ್ರೈಸ್ ಸರ್ ನಿಮ್ ಬಾಯಲ್ಲಿ ಹೇಳ್ಬೋದು? ಸರ್ 5,50,000 ಕೋಟಿಂಗ್ ಇದೆ. ನಿಮ್ ವೀಕ್ಷಕರಿಗೆ 5,25,000, 5,25,000ಗೆ ಮುಗಿಸ್ಕೊಡ್ತೀನಿ ಸರ್. 5,25,000ಗೆ ಮುಗಿಸ್ಕೊಡ್ತಾರಂತೆ. ನೋಡ್ಬೋದು ZXi ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಒಂದು ಸ್ಕ್ರಾಚಸ್ ಇಲ್ಲ. ಸೊ ಏನು ಡೆಂಟ್ಸ್ ಇಲ್ಲ, ಎಂತದು ಇಲ್ಲ. ಎಂಜಿನ್ ಅಂತೂ ಫೈನ್ ಆಗಿದೆ ಅಂತಾನೆ ಹೇಳ್ಬೋದು, ಸಕ್ಕತ್ತಾಗಿತ್ತು. ಓಕೆ, ನಮ್ ಜೊತೆ ಒಂದು ಸನ್ನಿ ಟಾಪ್ ಎಂಡ್ ವೇರಿಯಂಟ್ ಅಲೋ ವೀಲ್ಸ್ ಸಮೇತ ನಿಮ್ಗೆ ಸಿಗತ್ತು. ಏರ್ ಬ್ಯಾಗ್, ABS, 2014 ಮಾಡಲ್, ಸೆಕೆಂಡ್ ಓನರ್, 62 ರೆಕಾರ್ಡೆಡ್ ಜಿನ್ಯೂ ನೋಡಿದೆ. ಪೆಟ್ರೋಲ್ ಇಂಜಿನ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4ನಲ್ಲಿ. ಅಂಡ್ ಡ್ಯುಯಲ್ ಏರ್ ಬ್ಯಾಗ್ ಸಿಗತ್ತೆ, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಸಿಗತ್ತೆ, ABS ಸಿಗತ್ತೆ, ಅಲೋ ವೀಲ್ ಸಿಗತ್ತೆ. ಮತ್ತೆ ನಿಮ್ಗೆ ಬ್ಯಾಕ್ ಪ್ಯಾಸೆಂಜರ್ ಗೆ ಡ್ಯುಯಲ್ ರೇರ್ AC ಸಿಗತ್ತೆ ಸರ್. ಇದು ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಲಕ್ಸುರಿ ಸೆಡಾನ್ ಹೇಳ್ಬೋದು ಸರ್. ನಿಮ್ಗೆ ಸೆಡಾನ್ ಸಿಗ್ತಾ ಇದೆ ಕಮ್ಮಿ ಬಜೆಟ್ ಅಂತ ಬೇರೆ ಹೇಳ್ತಿದ್ದಾರೆ. ಪ್ರೈಸ್ ಕೇಳೇ ಬಿಡೋಣ, ಚೆನ್ನಾಗಿದೆ. ಹೇಳಿ ಸರ್ ಪ್ರೈಸ್. ಅಂಡ್ ನಿಮ್ಗೆ ಗಾಡಿನಲ್ಲಿ ರೇರ್ AC, ABS, ಏರ್ ಬ್ಯಾಗ್, ಡಿಫಾಗರ್, ಅಲೋ ವೀಲ್ಸ್ ಎಲ್ಲ ಸಿಯಾಜ್ ನಲ್ಲಿ ಏನೇನ್ ಫೀಚರ್ಸ್ ಇದೆ ಎಲ್ಲ ಇದೆ. ಬ್ರ್ಯಾಂಡ್ ಮಾತ್ರ ಚೇಂಜ್ ಅಷ್ಟೇ, ಬಾಡಿ ಸ್ಟ್ರಕ್ಚರ್ ಚೇಂಜ್. ಹೌದು ಸರ್. ಓಕೆ, ಪ್ರೈಸ್ ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 3,90,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 370ಗೆ 14 ಮಾಡಲ್ ಕೊಡ್ತೀನಿ ಸರ್. 14 ಮಾಡಲ್ 370ಗೆ ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್. ಸರ್ ನನ್ಗೆ ಲೋನ್ ಬೇಕಿದಕ್ಕೆ.
ಪೂರ್ತಿ ಲೋನ್ ಆಗುತ್ತೆ ಸರ್. ಪೂರ್ತಿ ಮಾಡ್ತೀರಾ? ಹೌದು ಸರ್, ಸಿಯಾಜ್ಗೆನೆ ಪೂರ್ತಿ ಮಾಡ್ತೀನಿ. ಹಾ. ನಮ್ಮ ಎಲ್ಲಾ ಗಾಡಿಗೆ ಹಾ. ಆಲ್ಮೋಸ್ಟ್ 10% ಡೌನ್ ಪೇಮೆಂಟ್, ಇಲ್ಲಾಂದ್ರೆ ಪ್ರೊಫೈಲ್ ಸ್ಯಾಲರಿ ಇದ್ರಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಖಂಡಿತ ಮಾಡ್ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಇನ್ನೇನ್ ಬೇಕು, ಮಂತ್ಲಿ ತಗೊಂಡ್ಬಿಟ್ಟು ಮಂತ್ಲಿ ಕಟ್ಕೊಂಡು ಹೋಗ್ಬಿಡಿ. ಹಾಗೆ ನಮ್ ಜೊತೆ ಒಂದು ಪುಂಟೋ ಇದೆ, ಪುಂಟೋ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡೆಲ್ ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, 21-22 ಮೈಲೇಜ್ ಸಿಗೋದು ಗಾಡಿ. ಓಕೆ, 21-22 ಮೈಲೇಜ್ ಸಿಗುತ್ತೆ. ಗಾಡಿ 70 ಚೇಂಜ್ ಓಡಿದೆ. ಇಮೋಷನ್ ನಾಟ್ ಡೋರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಸಿಗತ್ತೆ. ಲೆದರ್ ಸೀಟ್ ಅಡ್ಜಸ್ಟಬಲ್ ಎಲ್ಲ ಸಿಗತ್ತೆ. ವೋಟಿಂಗ್ ಪ್ರೈಸ್ ಬನ್ನಿ 250 ಇದೆ. ನಿಮ್ ವೀಕ್ಷಕರಿಗೆ 2,35,000 ಗೆ 12 ಕರ್ನಾಟಕ ಸೆಕೆಂಡ್ ಓನರ್ ಗಾಡಿ ತಗೊಂಡು ಹೋಗಿ. 2,35,000 ಗೆ ಮಾಡ್ಕೊಡ್ತಾರೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ, ಫೈನಲ್ ಪ್ರೈಸ್ ಇಲ್ಲ ಅಲ್ವಾ? ಖಂಡಿತ ಸರ್. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಡಿಸೈರ್ ಇದೆ, ಹೇಳಿ. 2011 ಮಾಡೆಲ್ ಸೆಕೆಂಡ್ ಓನರ್, ಶಿಫ್ಟ್ ಡಿಸೈರ್ VXI ಪೆಟ್ರೋಲ್ ಮಿಡ್ ವರ್ಜನ್. ಗಾಡಿ ಬನ್ನಿ ತುಂಬಾ ಡೀಸೆಂಟ್ ಸ್ಮೂತ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಅಂದ್ರೆ ನಿಮ್ಗೆ. ಅಂಡ್ ಗಾಡಿನಲ್ಲಿ ಫ್ಯೂಚರ್ಸ್ 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್. ನಿಮ್ಗೆ ಟೈರ್ ಕಂಡೀಷನ್ ಬನ್ನಿ 60 to 70% ಇದೆ ಸರ್. ನಿಮ್ಗೆ 4,000 ನಲ್ಲಿ ಗಾಡಿ ಸರ್ವಿಸ್ ಆಗ್ಬೇಕು, ಲಗೇಜ್ ಜಾಸ್ತಿ ಹಾಕೊಂಡು ಹೋಗ್ಬೇಕು, ಇಂಜಿನ್ ಕೆಪಾಸಿಟಿ ಜಾಸ್ತಿ ಬೇಕು, ಮೈಲೇಜ್ ಪೆಟ್ರೋಲ್ ನಲ್ಲಿ ಜಾಸ್ತಿ ಬೇಕು ಅಂದ್ರೆ ಕಣ್ ಮುಚ್ಕೊಂಡು ನೀವು ಶಿಫ್ಟ್ ಡಿಸೈರ್ ಗೆ ಹೋಗ್ಬೋದು. ಲೋ ಮೇಂಟೆನೆನ್ಸ್ ಗಾಡಿ ಸರ್. 3,35,000 ಇದೆ ನಿಮ್ಗೆ ವೀಕ್ಷಕರಿಗೆ. 3,10,000 ಮುಗಿಸ್ಕೊಡ್ತೀನಿ. 3,10,000. 11 ಮಾಡಲ್ ಓನರ್. ಸೆಕೆಂಡ್ 11 ಮಾಡೆಲ್ ಕೊಡ್ತಾ ಇದಾರೆ. ಓವರ್ ಆಲ್ ಬಾಡಿ ಲೈನ್ ಒಂದು ಸ್ಕ್ರಾಚ್ ಇಲ್ಲ ಗುರು. 92 ರೆಕಾರ್ಡೆಡ್ ಓಡಿದೆ. 92 ರೆಕಾರ್ಡೆಡ್ ಓಡಿದೆ ಅಂತೆ ಸರ್. ನನ್ಗಂತೂ ಸಖತ್ ಫೇವರೇಟ್ ಗಾಡಿ ಪೋಲೋ ನಿಂತಿದೆ. ಪೋಲೋ ಅಂತೂ ನೋಡಕ ಅಂದ್ರೆ ಅಷ್ಟು ಆಸೆ ಆಗ್ತಿದೆ ಅಂತಾನೆ ಹೇಳ್ಬೋದು. ರೆಡ್ ಕಲರ್ ಹೇಳಿ ಸರ್. ಸರ್ ಹೈಲೈನ್ ಟಾಪ್ ಎಂಡ್ 14 ಮಾಡೆಲ್ ಸೆಕೆಂಡ್ ಓನರ್ 72 ಜರ್ಮನಿ. ಏನ್ ಸರ್ ಇದು? ಜರ್ಮನಿ ಅಲ್ಲಿಂದ ಬಂದಿದ್ಯಾ? ಅಲ್ಲಿಂದ ಎಲ್ಲ ಬಿಲ್ಡ್ ಆಗಿ ಎಲ್ಲ ಬಂದಿದೆ. ಸೊ IM ಕ್ರಾಶ್ ರೇಟಿಂಗ್, ಗ್ಲೋಬಲ್ ಕ್ರಾಶ್ ರೇಟಿಂಗ್ 5 out of 5 ಇದೆ. ಸೇಫ್ಟಿ ಫ್ಯಾಮಿಲಿಗೆ ಅವರಿಗೆ ಎಲ್ಲರಿಗೂ. ಅದ್ರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತ್ ಸಿಸ್ಟಮ್, ಕಾಂಟಿನೆಂಟಲ್ ಟೈರ್ ಇದೆ ಗುರು. ಸೂಪರ್ ಆಗಿದೆ. ಇಂಟೀರಿಯರ್ ಅಂತೂ ನೋಡ್ಬೋದು ಯಾವ ತರ ಇದೆ ಅಂತ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ, ರೆಡ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಕಾಣ್ತದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಓನ್ಲಿ ಈವನ್ ಡೆಂಟ್ಸ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 1.2 ಪೆಟ್ರೋಲ್. ನೀವು 1.2 ಅಂದ್ರಲ್ಲ, 1.2 ಲಕ್ಷ ಕೊಡ್ತಾ ಇದ್ದೀರಾ ಅಂತ ಅನ್ಸ್ಬಿಡ್ತಾ. CC 3 ಸಿಲಿಂಡರ್ 1.2 18-19 ಖಂಡಿತ ಹೈವೇ ನಲ್ಲಿ ಸಿಗತ್ತೆ, ಸಿಟಿ ನಲ್ಲಿ 15 ಸಿಗತ್ತೆ. 2014 ಮಾಡೆಲ್ ಸೆಕೆಂಡ್ ಓನರ್, ಹೈಲೈನ್ ಟಾಪ್ ಎಂಡ್ ಗಾಡಿ. ನಿಮ್ ವೀಕ್ಷಕರಿಗೆ 4,90,000 ಇದೆ, 4,60,000 ಗೆ ಮುಗಿಸ್ಕೊಡ್ತೀನಿ ಸರ್. 4,60,000 ಗೆ ಟಾಪ್ ಎಂಡ್ ಮಾಡ್ಲು. ರೆಡ್ ಕಲರ್, ಜರ್ಮನ್ ರೆಡ್ ಕಲರ್ ಸರ್. ಓಕೆ, ಕತ್ಲಾಗ್ತಾ ಬಂತು. ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ನಮ್ಮ ಹತ್ರ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನ್ ಕಣ್ಣಿಗಂತೂ ಸೂಪರ್ ಆಗಿ ಕಾಣ್ತಾ ಇದೆ. ಕ್ಯಾಮ್ರಾ ಕಣ್ಣಿಗೆ ಗೊತ್ತಿಲ್ಲ ನನಗೆ, ನಿಮ್ಗೆ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊಂತೀನಿ. ಹೇಳಿ ಸರ್. 2013 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್ ಹೈಲೈನ್. ಆಟೋಮೆಟಿಕಾ? ಹೌದು ಸರ್, ಹೈಲೈನ್ ಗಾಡಿ, ಹೈಲೈನ್ ಟಾಪ್ ಅಂಡ್ ಗಾಡಿ. ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಕಾರ್ಸ್ ಅಲ್ಲಿ ಒಂದೇ ಒಂದು ಸ್ಕ್ರಾಚ್ ಇಲ್ದಿರೋ ಗಾಡಿ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಆಗಿದೆ ಗಾಡಿ. ಓವರ್ ಆಲ್ ಇಂಟೀರಿಯರ್ ನೋಡಬಹುದು ಹೇಗಿದೆ ಅಂತ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ ನಿಮ್ಗೆ, ಹಾಗೆ ಪಯನೀರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮೌಂಟ್ ಕಂಟ್ರೋಲ್, ಡಿಫಾಗರ್ಸ್. ಓಕೆ, ಎಲ್ಲವೂ ಬರುತ್ತೆ. ಫ್ಯಾಮಿಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸ್ವಲ್ಪ 100% ಶೋರ್ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ. ಇಂಜಿನ್ ಎಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ. ಇಂಜಿನ್ ಎಲ್ಲ ಚೆನ್ನಾಗಿದೆ. ನಮ್ ಕಡೆಯಿಂದ ಎಲ್ಲಾ ಗಾಡಿಗೆ, ಒಂದ್ ಗಾಡಿಗೆಲ್ಲ ಎಲ್ಲಾ ಗಾಡಿಗೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. 13 ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, 60 ಚೇಂಜ್ ಓಡಿದೆ, ಹೈಲೈನ್ ಟಾಪ್ ಎಂಡ್, ಆಟೋಮೆಟಿಕ್. 16-17 ಹೈವೇ, ಸಿಟಿ ನಲ್ಲಿ 11-12 ಸಿಗತ್ತೆ. ಬಟ್ ನಿಮ್ಗೆ ಓಡ್ಸಕ್ಕೆ ತುಂಬಾ ಈಸಿ ಇರುತ್ತೆ. ಅಂಡ್ ಗಟ್ಟಿ ಸೇಫ್ಟಿ ಕಾರ್ಸ್ ಇದು. ಪ್ರೈಸ್ ಕೋಟಿಂಗ್ ಪ್ರೈಸ್ ಬನ್ನಿ 4,10,000 ಇದೆ. ನಿಮ್ ವೀಕ್ಷಕ 380 ಗೆ 13 ಮಾಡೆಲ್ ತಗೊಂಡೋಗಿ. ಹೌದು, 380 ಗೆ. ಕರ್ನಾಟಕ ಸರ್, ನಮ್ಮ ಹತ್ರ ಎಲ್ಲಾ ಕರ್ನಾಟಕ ಗಾಡಿ ಇರೋದು. ಯಾವ್ದು ಮೈಗ್ರೇಟೆಡ್ ಗಾಡಿ ನಾವು ಇಕ್ಕಲ್ಲ, ಸೇಲ್ ಮಾಡಲ್ಲ. ಪೂರ್ತಿ ಕರ್ನಾಟಕ, ಪ್ಯೂರ್ ಕರ್ನಾಟಕ, ಎಲ್ಲಾ ಕರ್ನಾಟಕ. ಓಕೆ, ನಮ್ ಕನ್ನಡ. ಸರ್ 2015 ಮಾಡೆಲ್ ಸೆಕೆಂಡ್ ಓನರ್, VMT ಟಾಪ್ ಎಂಡ್ ಹೋಂಡಾ ಸಿಟಿ ಪೆಟ್ರೋಲ್ ಇಂಜಿನ್ ಸರ್. ಇದು VMT ಟಾಪ್ ಎಂಡ್ ಹೋಂಡಾ ಸಿಟಿ ಪೆಟ್ರೋಲ್ ಇಂಜಿನ್. ಹೌದು ಸರ್. ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಏರ್ ಬ್ಯಾಗ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ನಲ್ಲಿ
ರೇರ್ AC ಪ್ಯಾಸೆಂಜರ್ ಗೆ ಅಂಡ್ ABS ಸ್ಕ್ರೀನ್ ಟಚ್ ಸಿಸ್ಟಮ್ ಕಂಪನಿ ಕಡೆಯಿಂದ ಬಂದಿದೆ. ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ಅಲೋವಿಲ್ಸ್, 70-60% ಟೈರ್. ಗಾಡಿ ಬನ್ನಿ VMT ಅಂದ್ರೆ ಟಾಪ್ ಎಂಡ್ ಸರ್. ಏರ್ ಬ್ಯಾಗ್, ABS, ಅಲೋವಿಲ್ಸ್, ರೇರ್ AC, ಡಿಫಾಗರ್ ಎಲ್ಲ ಸಿಗತ್ತೆ. ಕೋಟಿಂಗ್ ಪ್ರೈಸ್ ಬನ್ನಿ 575 ಇದೆ. ನಿಮ್ ವೀಕ್ಷಕರಿಗೆ ಬರೀ 5,50,000 ಗೆ VMT ಪೆಟ್ರೋಲ್ ಮುಗಿಸ್ಕೊಡ್ತೀನಿ ಸರ್. 5,50,000 ಗೆ ಕೊಡ್ತಾ ಇದಾರೆ. ಹೌದು ಸರ್, VMT 15 ಮಾಡಲ್ ಸರ್. ಸೂಪರ್. ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ ಬೇಕಾ ಸರ್? ಸನ್ ರೂಫ್. ಅದು ಸನ್ ರೂಫ್ ಇರೋ ಗಾಡಿ ಸಿಗದೇ ಇಲ್ಲ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಟಾಪ್ ಅಂಡ್ ಆಪ್ಷನಲ್ 14 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಇಂಜಿನ್, 20 ಮೈಲೇಜ್ ಸಿಗೋದು ಗಾಡಿ ಸರ್. 20 ಸಿಗುತ್ತಾ ಸರ್ ಇದ್ರಲ್ಲಿ? ಹೌದು ಸರ್, ಡೀಸೆಲ್ ನಲ್ಲಿ. ಅಂಡ್ ನಿಮ್ಗೆ ಪುಷ್ ಬಟನ್ ಗಾಡಿ ಇದು. ಲೆದರ್ ಸೀಟ್, ಪುಷ್ ಬಟನ್ ಸಿಗತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಸಿಗತ್ತೆ, ಆಟೋ ಕ್ಲೋಸರ್ ಮಿರರ್ ಸಿಗತ್ತೆ, ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಸಿಗತ್ತೆ. ಇದೇ ನನ್ ಫೇವರೇಟ್ ಆಕ್ಚುಲಿ. ಸೂಪರ್ ಆಗಿದೆ. ಇಲ್ಲಿ ಕುತ್ಕೊಂಡು ಹಿಂದ್ಗಡೆ ಒಂದು ರೀಲ್ಸ್ ಮಾಡ್ಕೊಂಡು ಹೋದ್ರೆ ಮೇಲೆಲ್ಲ ಕಾಣಿಸ್ತಾ ಇರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಒಂದೇ ಒಂದು ಸ್ಕ್ರಾಚ್ ಇಲ್ಲ ಗುರು. ಯಾಕೆ ಸರ್? ಯಾವ ಗಾಡಿಗೂ ಒಂದು ಸ್ಕ್ರಾಚ್ ಕಾಣಿಸ್ತಲ್ಲ ನನ್ಗೆ. ಆ ತರ ಮೇಂಟೆನೆನ್ಸ್ ಗಾಡಿ ಕೊಡೋದು ಸರ್, ಜೆನ್ಯೂನ್ ಗಾಡಿ ಕೊಡೋದು. ಬನ್ನಿ ಮುಂದೆಯಿಂದ ನೋಡಿ ಓಡಿಸಿ, ಏನಾದ್ರು ಸಣ್ಣ ಪುಟ್ಟ ಇದ್ರ ಅಂದ್ರೆ ಕ್ಲೀನಿಂಗ್ ಏನಾದ್ರು ಅದನ್ನೇ ಮಾಡಿಸ್ಕೊಡ್ತಾರೆ. ಕೆಲವರು ಇದಾರೆ ಸ್ಕ್ರಾಚಸ್ ನನಗ್ ಕಾಣದೇ ಇರೋದು ಅವ್ರಿಗೆ ಕಾಣ್ಬಿಡುತ್ತೆ. ಅವ್ರ ಪಾಪ ಆಮೇಲೆ ಏನೋ ಹೇಳ್ಬೋದು. ಬಟ್ ನನಗೆ ಓವರ್ ಆಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗುರು. ಇಂಟೀರಿಯರ್ ಕೂಡ ಸೂಪರ್ ಆಗಿದೆ. ಎಲ್ಲೂ ಕೂಡ ಏನು ಸ್ಕ್ರಾಚಸ್ ನನಗ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಸರ್ ಪ್ರೈಸ್ ಸರ್ 590 ಇದೆ ಕೋಟಿಂಗ್ ಪ್ರೈಸ್. ನಿಮ್ ವೀಕ್ಷಕರಿಗೆ 575 ಗೆ ಸನ್ ರೂಫ್ ಕೊಡ್ತೀನಿ ಸರ್. ಸನ್ ರೂಫ್ ಗಾಡಿ 575 ಗೆ? ಹೌದು ಸರ್. ಓಕೆ, ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, ಒಂದು ಕ್ರೂಸ್ ಇದೆ ನಮ್ಮ ಹತ್ರ. ಎರಡು ತರ ಇದಿದೆ. ಯಾವ್ದಾದ್ರು ಮೇಲೆ ಸನ್ ರೂಫ್. ಹೋಂಡಾ ಸಿಟಿ ಬೇಕಾ? ಅದು ಇದೆ. ಕ್ರೂಸ್ ಬೇಕಾ? ಕ್ರೂಸು ಇದೆ. ಕ್ರೂಸ್ ಬಗ್ಗೆ ಹೇಳಿ ಸರ್. ರಾಕೆಟ್ 2.0 ಇಂಜಿನ್ ಇದು. ರಾಕೆಟ್ ಸರ್ ಇದು? ಹೌದು ಸರ್. ಓಕೆ. ಚಂದ್ರಕ್ಕೆ ಹೋಗಲ್ಲ? ಚಂದ್ರಕ್ಕೆ ಹೋಗಲ್ಲ ಇದು ಸನ್ ರೂಫ್. ಚಂದ್ರಕ್ಕೆ ಹೋಗಲ್ಲ ಅಂತ. ಚಂದ್ರಯಾನ ಮಾಡಲ್ಲ ಇದು? ಇಲ್ಲ ಸರ್, ಮಾಡಲ್ಲ. ರೋಡ್ ರಾಕೆಟ್ ಇದೆ. ರೋಡ್ ರಾಕೆಟ್ 2011 ಮಾಡಲ್, ಸೆಕೆಂಡ್ ಓನರ್. LTZ ಟಾಪ್ ಎಂಡ್ ಗಾಡಿ. ಅಂಡ್ ಕ್ರೂಸ್ ಕಂಟ್ರೋಲ್ ಸಿಗತ್ತೆ, ಸ್ಟೇರಿಂಗ್ ನಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಸಿಗತ್ತೆ, ABS ಸಿಗತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗತ್ತೆ. ಈ ಗಾಡಿ ಮನೇಲಿ ಇದ್ರೆ ಓಡಿಸ್ತಾನೆ ಇರ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ಒಂದೇ ಒಂದು ನಮ್ ಕೈ ಕೊಡೋದು ಅಂತ ಹೇಳಿದ್ರೆ ಇದ್ರಲ್ಲಿ ಮೈಲೇಜ್ ಸಿಗಲ್ಲ. ಅದೇ ಬಿಟ್ರೆ ಸರ್ ಮೈಲೇಜ್ ನಿಮ್ಗೆ ಮಿನಿಮಮ್ ಹೈವೇ ನಲ್ಲಿ 16 ಸಿಗತ್ತೆ ಸರ್. 16 ಬರುತ್ತೆ ಇದಕ್ಕೆ? 16 ಡೀಸೆಲ್ ಇಂಜಿನ್ ಸರ್. ಪೆಟ್ರೋಲ್ ನಲ್ಲಿ ನಿಮ್ಗೆ ಮೈಲೇಜ್ ಕಮ್ಮಿ. ಅಂಡ್ 12-13 ನಿಮ್ಗೆ ಸಿಟಿ ನಲ್ಲಿ ಮಿನಿಮಮ್ ಸಿಗುತ್ತೆ. ಪೆಟ್ರೋಲ್ ಅಂದ್ರೆ ಇನ್ನ ಕಮ್ಮಿ ಬರುತ್ತೆ, ಬಟ್ ಇದು ಡೀಸೆಲ್ ಇದು. ಓಕೆ. ಇದ್ರದ್ದು ಇಂಟೀರಿಯರ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇದನ್ನ ರಾಕೆಟ್ ಅಂತ ಕರೀತಾರೆ. ಆ ತರ ರಾಕೆಟ್ ಡಿಸೈನ್ ಅಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಇದೆ ಗಾಡಿನಲ್ಲಿ. ಕೋಟಿಂಗ್ ಪ್ರೈಸ್ ಬನ್ನಿ 4,20,000 ಇದೆ. ನಿಮ್ ವೀಕ್ಷಕರಿಗೆ ಬರೀ 390 ಗೆ ಸರ್. 390 ಸನ್ ರೂಫ್ 11 ಮಾಡಲ್ ಗಾಡಿ ಸರ್. 11 ಮಾಡಲ್ ಕೊಡ್ತಾ ಇದಾರೆ. ಸೂಪರ್. ನೆಕ್ಸ್ಟ್ ಕಮ್ಮಿ ಓಡಿದ್ದು 2019 ಶೇಪ್, ಬಟ್ 16 ಮಾಡಲ್ ಇಲ್ಲ. 16 ಮಾಡಲ್ 18-19 ಶೇಪ್ ಬರೋದು ಇದು. ಓಕೆ. ನಾನು ಸೂಪರ್ ಆಗಿದೆ ನೋಡಿ. ಹೊಸ ಮಾಡೆಲ್ ತರಾನೇ ಕಾಣುತ್ತೆ ಆಕ್ಚುಲಿ. ಇದು ಮಾಡಿಸ್ಕೊಂಡಿರೋದ ಕಂಪನಿಯಿಂದ ಬಂದಿರೋದ ಸರ್? ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನೋಡಬಹುದು. ನ್ಯೂ ಶೇಪ್ ತರ ಕಾಣುತ್ತೆ. ಯಾರು ಕೂಡ ಅನ್ಸಲ್ಲ ಓಲ್ಡ್ ಮಾಡಲ್ ಅಂತ ಅನ್ಸಲ್ಲ. ಹೌದು ಸರ್. 2016 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಬನ್ನಿ. ರೆಕಾರ್ಡೆಡ್ 41,000 ಓಡಿದೆ. ಕಂಪ್ನಿಯಿಂದ ಲಾಸ್ಟ್ ಓಡಿದ್ದು 37,000 ಚೇಂಜ್ ಸಮಥಿಂಗ್ ರೆಕಾರ್ಡ್. ಹೌದು ಸರ್. ನಾವು ಫಸ್ಟ್ ರೆಕಾರ್ಡ್ ತೋರಿಸ್ತೀನಿ, ಆಮೇಲೆ ಗಾಡಿ ಕೊಡ್ತೀನಿ. ಇದು ಲೆದರ್ದು ವುಡಿಂಗ್ ಸೀಟ್ ಕವರ್ 50,000 ಕೊಟ್ಟಿ ಹಾಕಿದ್ದಾರೆ. ಹೌದು ಸರ್, ಅದಕ್ಕೆ ಪ್ರೊಟೆಕ್ಷನ್ ಹಾಕಿದ್ದು. ಇದು ಮ್ಯಾಟ್ಸ್ ಗಿಟ್ಸ್ ಎಲ್ಲ ಹಾಕಿದ್ದಾರೆ ಗುರು. ಆ ಮ್ಯಾಟ್ಸ್ ಎಲ್ಲ ನಿಮ್ಗೆ ಹಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ. 3D ಫ್ಲೋರ್ ಮ್ಯಾಟ್ ಹಾಕಿದ್ದಾರೆ ಅವರು. ಹೌದೌದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನ್ಯೂ ಶೇಪ್ ಅಲ್ಲಿ ಇದೆ, ಬಟ್ ಇದು ಓಲ್ಡ್ ಮಾಡೆಲ್ ಆದ್ರೂ ನ್ಯೂ ಶೇಪ್ ಅಲ್ಲಿ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಮಾಡಿಫಿಕೇರ್ ತುಂಬಾ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ಮಾಡಲ್ ಇರ್ಬೋದು. VMT ಟಾಪ್ ಎಂಡ್ 16 ಮಾಡಲ್, ಕಮ್ಮಿ ಓಡಿದ್ದು ಗಾಡಿ. ಸೆಕೆಂಡ್ ಓನರ್ 41,000 ರೆಕಾರ್ಡೆಡ್ ಓಡಿದೆ. ಕೋಟಿಂಗ್ ಪ್ರೈಸ್ ಬನ್ನಿ 6,30,000 ಇದೆ. ನಿಮ್ ವೀಕ್ಷಕರಿಗೆ ಫೈನಲ್ 6 lakh ಗೆ ಮುಗಿಸ್ಕೊಡ್ತೀನಿ. ಕಮ್ಮಿ ಓಡಿದ್ದು ಗಾಡಿ ತಗೊಂಡೋಗಿ. ಓಕೆ, ಸೂಪರ್ ಸರ್. ತುಂಬಾ ಜನ ವ್ಯಾಗನರ್ ಹುಡುಕ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇದನ್ನ ಓಡಿಸೋದಕ್ಕೆ 3,500 ನಾವು ಸರ್ವಿಸ್ ಮಾಡಿದೀನಿ 3 years ಬ್ಯಾಕ್. ಹೌದು ಸರ್. ಸೂಪರ್. 3 years ಬ್ಯಾಕ್ ಬೇಡ, ಇವಾಗ ಇನ್ನ 500 ಜಾಸ್ತಿ ಇರ್ಬೋದು. 4,000 ಇರುತ್ತೆ. ಓಕೆ, ಒಂದು 3,000 4,000 ಮ್ಯಾಕ್ಸ್ ಸರ್. ನಮ್ಗೇನೆ ಕೊಡಿ 4,000, ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ. ಹೌದಾ? 4,000 ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ನನಗನ್ಸುತ್ತೆ ಇನ್ನ ಕಮ್ಮಿಗೆ ಆಗುತ್ತೆ. ಇವರೇ 4,000 ಮಾಡ್ತಾ ಇದಾರೆ ಅಂದ್ಮೇಲೆ. ಹೇಳಿ ಸರ್.
ಸರ್ 2011 ಮಾಡೆಲ್ ಹಾ. ಸೆಕೆಂಡ್ ಓನರ್ 70 ಚೇಂಜ್ ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ಇದ್ರಲ್ಲಿ LXi ಅಂಡ್ VXi ಆಲ್ಟೋ ತರ ಬರೋದು. ಓಕೆ 3 ಸಿಲಿಂಡರ್ 1.0 ಇಂಜಿನ್, ಹಾ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್, ಲೆದರ್ ಸೀಟ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್ ಮತ್ತೆ ಡಿಫಾಗರ್ ಗಾಡಿ ಎಲ್ಲ ಇದೆ, ಎಲ್ಲದು ಇದೆ. ಟಾಪ್ ಅಂಡ್ ವೆಹಿಕಲ್ ಇದು. ಹೌದು ಸರ್, ಗ್ರೇ ಕಲರ್ ಗಾಡಿ, K04 ಯಶವಂತಪುರ್ ಗಾಡಿ ಸರ್. ಓಕೆ K04 ಯಶವಂತಪುರ ಗಾಡಿ. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ ಇದು ಬನ್ನಿ ಹಾ. ಕೋಟಿಂಗ್ ಪ್ರೈಸ್ ಬನ್ನಿ 3,10,000 ಇದೆ. ನಿಮ್ ವೀಕ್ಷಕರಿಗೆ 285 ಗೆ ಮುಗಿಸ್ಕೊಡ್ತೀನಿ. 11 ಮಾಡಲ್ ಸರ್. 285 ಗೆ ಸರ್. ನನ್ಗೆ ಆವಾಗ್ಲೇ ಬಂದ ತಕ್ಷಣ ಕಣ್ಣು ಒಂದ್ಸಲ ಈ ಕಡೆ ಹೋಯ್ತು. ಮಾಡೋದಾ ಬೇಡವಾ ಬೇಡ ಫಸ್ಟೇ ಮಾಡ್ಕೊಂಡ್ಬಿಡೋಣ, ಅವೆಲ್ಲ ಮಾಡ್ಕೊಂಡ್ಬಿಡೋಣ. ನಮ್ ಜನ ತುಂಬಾ ಜನ ಲೋ ಬಜೆಟ್ ಅಲ್ಲಿ ನೋಡ್ತಾರೆ ಅಂತ. ಇದೇನ್ ಸರ್ ಈ ರೇಂಜ್ ಮಾಡಿಫೈ ಆಗಿದೆ? ಹೌದು ಸರ್, 1.5 ಲಕ್ಷ ಬ್ರಾಡ್ ಟೈರ್ ಗೆ, ಸನ್ರೂಫ್ ಗೆ, ಬ್ಯಾಟ್ಮೆಂಟ್ ಸ್ಪಾಯ್ಲರ್, ಲೆದರ್ ಸಪರೇಟ್ ಆಗಿ ಹಾಕಿರೋದು ಇದು, ಬರಲ್ಲ ಇದು, ಪ್ರಾವಿಷನ್ ಇಲ್ಲ. ಅಂಡ್ ನಿಮ್ಗೆ ಗಾಡಿ BMT ಏರ್ ಬ್ಯಾಗ್ ಗಾಡಿ ಇದು. ಏರ್ ಬ್ಯಾಗ್ ಬರುತ್ತಾ? ಹೌದು, ಡ್ಯುಯಲ್ ಏರ್ ಬ್ಯಾಗ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಸಿಗುತ್ತೆ, ಲೆದರ್ ಸೀಟ್ ಸಿಗುತ್ತೆ, ABS ಸಿಗುತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ ಕಂಟ್ರೋಲ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಕ್ಲೈಮೇಟ್ ಕಂಟ್ರೋಲ್. ಅಂಡ್ ಇದು ನಿಮ್ಗೆ ಎಕ್ಸಲೇಟರ್ ಪ್ಯಾಡ್ ಎಲ್ಲ ರೇಸಿಂಗ್ ಅಡಿಷನ್ ಹಾಕಿದ್ದಾರೆ. ರೇಸಿಂಗ್ ಅಡಿಷನ್ ಹಾಕಿದ್ದಾರೆ. ಟ್ಯೂನಿಂಗ್ ಅಂತ ನೋಡ್ಬೋದು, ಈ ತರ ಎಲ್ಲ ಬರ್ಸಿದ್ದಾರೆ. ಬಟ್ ಮಾಡಿಲ್ಲ ಟ್ಯೂನಿಂಗ್ ಅವರು. ಓಕೆ, ನೋಡ್ಬೋದು ಈ ತರ ಏನು ಇದನ್ನ ಮಾಡಿದ್ದಾರೆ. ಪ್ರಾವಿಷನ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅದು ಅನ್ಸಲೇ ಇಲ್ಲ ನಿಮ್ಗೆ, ಅದು ಏನೋ ಲೋಕಲ್ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಅಂತ. ತುಂಬಾ ಪ್ರೊಫೆಷನಲಿಸಮ್ ಆಗಿ ಮಾಡಿದ್ದಾರೆ ಅಂದ್ಮೇಲೆ ಅಷ್ಟೇ ಕಾಸ್ಟ್ ಬಿದ್ದಿರುತ್ತೆ ಇವ್ರಿಗೆ ಮಾಡೋಕೆ ಅಲ್ವಾ. ಅಂಡ್ ನಿಮ್ಗೆ ಹಿಂದ್ಗಡೆ ಇದು ಬರೋ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ. ಎಷ್ಟು ದೊಡ್ಡ ಸ್ಪಾಯ್ಲರ್ ಸರ್ ಇದು, ಏನ್ ಕಾಸ್ಟ್ ಇರ್ಬೇಡ ಇದು ಅಲ್ವಾ? ಬ್ಯಾಟ್ಮ್ಯಾನ್ ಇದು. ಬ್ಯಾಟ್ಮ್ಯಾನ್ ನೋಡ್ಬೋದು ಯಾವ ತರ ಇದೆ. ಸ್ಪಾಯ್ಲರ್ ಸೂಪರ್ ಆಗಿದೆ. ನೀವೇನು ಮಾಡಿಫಿಕೇಶನ್ ಮಾಡ್ಸೋದೇ ಬೇಡ ಗುರು, ಎಲ್ಲ ಮಾಡಿಸ್ಬಿಟ್ಟಾರೆ. ಅದು ಕರ್ನಾಟಕ ಗಾಡಿ, ಬೇರೆ ಗಾಡಿನೂ ಅಲ್ಲ ಇದು. ಏನು ಕೇರಳ ಗಾಡಿ ಅಲ್ಲ ಇದು. ಇಲ್ಲ ಸರ್, ಕರ್ನಾಟಕ. K03 ಇಂದ್ರಾನಗರ್ ರಿಜಿಸ್ಟ್ರೇಷನ್, 2012 ಮಾಡಲ್, ಸೆಕೆಂಡ್ ಓನರ್, BMT ಗಾಡಿ, ಪೆಟ್ರೋಲ್ ಇಂಜಿನ್, ಮ್ಯಾಗ್ವಿಲ್ ಎಲ್ಲ ಬ್ರಾಡ್ ಟೈರ್ ಜೊತೆ ಬರೋದು. 3,30,000 ಇದೆ. ನಾರ್ಮಲ್ ಬ್ರಿಯೋಗೆ ಏನ್ ಪ್ರೈಸ್ ತಗೊಂತಾ ಇದೀನಿ ಅದೇ ಪ್ರೈಸ್ ಬನ್ನಿ ತಗೊಂಡು. 3,30,000 ಕೋಟಿಂಗ್ ಅಷ್ಟೇ. ಕೋಟಿಂಗ್ 3,10,000 ಫೈನಲ್. 3,10,000 ಕೊಡ್ತಾ ಇದಾರೆ ಗುರು ಬ್ರಿಯೋ. ಆದ್ರೆ ನಾನು ಹೇಳ್ತೀನಿ, ಈ ಗಾಡಿನ ಇಂಜಿನ್ ಏನೋ ಇದು ಮಾಡಿಲ್ಲ, ಟ್ಯೂನಿಂಗ್ ಏನ್ ಮಾಡಿಲ್ಲ, ನಾರ್ಮಲ್ ಇದೆ. ನಾರ್ಮಲ್. ಹೌದು ಸರ್, ನೋಡೋದಕ್ಕೆ ಲುಕ್ ಇದೇ ತರ ಮಾಡಿದ್ದಾರೆ. ಲುಕ್ ಇರೋ ತರ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಬಿಚ್ಚಿ ಸೇಲ್ ಮಾಡ್ದಂದ 1.5 ಅಲ್ಲೇ ಬಂದ್ಬಿಡುತ್ತೆ. ಹೌದು, ಅಲ್ಲೇ ಬಂದ್ಬಿಟ್ಟಿರುತ್ತೆ. 2007 ಮಾಡಲ್, ಸೆಕೆಂಡ್ ಓನರ್, BMT ಟಾಪ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, AC ಕ್ಲೈಮೇಟ್ ಕಂಟ್ರೋಲ್ ಸಿಗತ್ತೆ, ಬ್ಯಾಕ್ ಡಿಫಾಗರ್ ಸಿಗತ್ತೆ. ಸೊ 2007 ನಲ್ಲಿ ಬೆನ್ಸ್ ತರ ಗಾಡಿ ಇದು. ಹೌದು, ಬೆನ್ಸ್ ತರ ಗಾಡಿ ಅಂತ. ಇವಾಗೇನೆ ನೀವು ನೋಡ್ದಂದ್ರೆ ಲೇಟೆಸ್ಟ್ ಶೇಪ್ ಕಾಣಿಸೋದು, ಹಳೆ ಶೇಪ್ ಕಾಣಿಸಲ್ಲ ಸಿವಿಕ್ ನಲ್ಲಿ. ಅದೇ ಅಡ್ವಾಂಟೇಜ್. ಎವರ್ ಗ್ರೀನ್ ಕಾರ್ ಸರ್, ಎವರ್ ಗ್ರೀನ್ ಕಾರ್ಸ್. 2007 ಮಾಡಲ್, ಸೆಕೆಂಡ್ ಓನರ್, ಕೋಟಿಂಗ್ ಪ್ರೈಸ್ ಬನ್ನಿ 2,45,000 ಇದೆ. ನಿಮ್ ವೀಕ್ಷಕರಿಗೆ 225 ಗೆ ಮುಗಿಸ್ಕೊಡ್ತೀನಿ. 225 ಗೆ ಮುಗಿಸ್ತೀರಾ? ಹೌದು ಸರ್. ಓಕೆ, 7 ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್. ಮತ್ತೆ ನಿಮ್ಗೆ ಸ್ಟಿಂಗ್ರೆ ವ್ಯಾಗ್ನರ್ ಇದೆ, 2013 ಮಾಡಲ್. ನೀವು ಮಾಡ್ಲಾ? 13 ಸ್ಟಿಂಗ್ರೆ ಇದೆಂತ ಮುಂದೆ ಎಲ್ಲ ಬಿಚ್ಚಿಕೊಂಡಿದಾರ? ಹಿಂಗೆ ಇರೋದು ಹಿಂಗೆ? ಫ್ರಂಟ್ ಡ್ಯಾಮೇಜ್ ಆಗಿದ್ದು, ಸೊ ಅದು ಚೇಂಜ್ ಮಾಡಕ್ಕೆ ಕೊಟ್ಟಿದ್ದೀನಿ. ಪಾಲಿಶ್ ಗೆ ಹೋಗಿದ್ದು, ಇವಾಗ ಬಂದಿದ್ದು. ಟಾಪ್ ಅಂಡ್ VXi ಅಲೋ ವೀಲ್ ಸಿಗೋದು. ಅಂಡ್ ನಿಮ್ಗೆ ಗಾಡಿನಲ್ಲಿ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಮಿರರ್ ಎಲ್ಲ ಹಾಕೊಡ್ತೀರಾ? ಹಾಕೊಡ್ತೀನಿ ಸರ್, ಅದೆಲ್ಲ ಆರ್ಡರ್ ಮಾಡಿದ್ದೀನಿ. ಬ್ರಿಡ್ಜ್‌ಸ್ಟೋನ್ ಟೈರ್ ಇದೆ ನೋಡ್ಬೋದು, ಮ್ಯಾಗ್ವಿಲ್ ಇದೆ, ಇಂಟೀರಿಯರ್ ನೋಡ್ಬೋದು ಹಿಂಗಿದೆ ಅಂತ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಡಿಫಾಗರ್, ವೈಫರ್ ಅಂಡ್ ಅಲೋ ವೀಲ್ ಸಿಗುತ್ತೆ ಗಾಡಿನಲ್ಲಿ. ಅದು ಒಂದೇ ಅಡ್ವಾಂಟೇಜ್. ಪ್ರೈಸ್ ಬನ್ನಿ, ಕೋಟಿಂಗ್ ಪ್ರೈಸ್ ಬನ್ನಿ 3,75,000 ಇದೆ. ನಿಮ್ ವೀಕ್ಷಕರಿಗೆ 3,45,000 ಗೆ 13 ಮಾಡಲ್ ಹೋಗ್ಬಿಡ್ತೀನಿ. ಸ್ಟಿಂಗ್ರೆ ನಲ್ಲಿ ಸ್ವಲ್ಪ ಬೂಟ್ ಸ್ಪೇಸ್, ಲೆಗ್ ಸ್ಪೇಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಲೇಟೆಸ್ಟ್ ಶೇಪ್ ಬರೋದು. ಓಕೆ, ಈ ಗಾಡಿ ತಗೊಳಕ್ ಬಂದ್ರೆ ಹಣ್ಣೆಲ್ಲ ಕೊಟ್ಟು ನಿಮ್ಗೆ ಉಪಚಾರ ಮಾಡ್ತಾರೆ. ಸೊ ಅದೊಂದು ಫೆಸಿಲಿಟಿ ಇದೆ ನಿಮ್ಗೆ. ಮೇಲೆ ಚೇಪಕಾಯಿ ಗಿಡ ಇದೆ, ಹಂಗೆ ಚೇಪಕಾಯಿ ತಿನ್ಕೊಂಡು ಗಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಕ್ವಿಡ್ ಇದೆ. ಕ್ವಿಡ್ ಬಗ್ಗೆ ಹೇಳಿ ಸರ್. 2019 ಮಾಡಲ್, ಕ್ಲೈಂಬರ್, ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಸೀಟ್ ಡ್ಯುಯಲ್ ಟೋನ್ ಕಲರ್. ಟಿಂಟ್ ಮಾಡಿಸ್ಕೊಂಡ್ಬಿಟ್ಟಿದಾರಲ್ಲ ಸರ್? ಏನ್ ಸರ್? ಟಿಂಟ್ ಇದೆ 70%. ಇದು ಹೌದು ಸರ್, 70% ಕೂಲಿಂಗ್. ಓಕೆ, ಪರವಾಗಿಲ್ಲ. ಇದು ಲೀಗಲ್ ಅಂತ ಅನ್ಕೊಂತೀರಿ? ಲೀಗಲ್ ಅಲ್ಲ? ಲೀಗಲ್ ಸರ್ ಅದು. ಇಲ್ಲಾಂದ್ರೆ ಬಿಚ್ಕೊಡ್ತೀನಿ ಸರ್. ಎಷ್ಟೊತ್ತು? 2 ನಿಮಿಷ. 2019 ಮಾಡಲ್, ಸೆಕೆಂಡ್ ಓನರ್, ರೆಕಾರ್ಡೆಡ್ 47, ಪೆಟ್ರೋಲ್ ಇಂಜಿನ್, ಕ್ಲೈಂಬರ್ ಟಾಪ್ ಎಂಡ್
ಇದು ಹೈಯೆಸ್ಟ್ ಇರೋದು ಏರ್ ಬ್ಯಾಗ್ ಗಾಡಿ. ನಿಮ್ ವೀಕ್ಷಕರಿಗೆ ಕೋಟಿಂಗ್ ಪ್ರೈಸ್ ಬನ್ನಿ 3,95,000 ಇದೆ. ಫೈನಲ್ ಅಂದ್ರೆ 3,65,000 ಗೆ 19 ಮಾಡಲ್ ತಗೊಂಡು 3,65,000 ಗೆ 19 ಮಾಡ್ಲು. ಹೌದು ಸರ್. ವಾವ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ನಮ್ ಜೊತೆ ಒಂದು ಮಾನ್ಸಾ ಅಲ್ವಾ, ಟಾಟಾ ಮಾನ್ಸಾ ಡೀಸೆಲ್ ಕ್ವಾರ್ಟರ್ ಜೆಟ್ 90 PS. ವಾಟರ್ ಜೆಟ್ ಇಂಜಿನ್ 90 PS ಮೈಲೇಜ್ ಸಖತ್ತಾಗಿ ಬರುತ್ತೆ ಹಾಗಾದ್ರೆ. ಹೌದು ಸರ್, 20 ಮೇಲೆ ಮಿಸ್ ಇಲ್ಲ ಸರ್. ಅಂಡ್ ನಿಮ್ಗೆ ಲಗೇಜ್ ಹಾಕೊಂಡು ಹೋಗಕ್ಕೆ, ಬ್ಯಾಗ್ ಎಲ್ಲ ಹಾಕೊಂಡು ಹೋಗಕ್ಕೆ ತುಂಬಾ ಒಳ್ಳೆ ಗಾಡಿ. ಲೆದರ್ ಸೀಟ್ ಇದೆ, 4 ಡೋರ್, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ವಿತ್ 90% ಟೈರ್, ಪಲ್ ವೈಟ್ ಗಾಡಿ. ಡೀಸೆಲ್ ಗಾಡಿ, ತುಂಬಾ ಒಳ್ಳೆ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ. ಟಾಟಾದು ಗಟ್ಟಿ ಬಿಲ್ಡ್ ಕ್ವಾಲಿಟಿ. ಟಾಟಾದು ಪ್ರಮೋಷನ್ ಮಾಡೋದೇ ಬೇಡ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಹೌದು ಸರ್. ಅಲ್ವಾ ಸರ್? ಪ್ರೈಸ್ ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 2,25,000 ಇದೆ. ನಿಮ್ ವೀಕ್ಷಕರಿಗೆ 195 ಗೆ ಮುಗಿಸ್ಕೊಡ್ತೀನಿ. 195 ಟಾಟಾ ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ, ನಮ್ ಜೊತೆ ಇನ್ನೊಂದು ಪುಂಟ ಇದೆ, ಹೇಳಿ. 2011 ಮಾಡಲ್, ಸೆಕೆಂಡ್ ಓನರ್, ಓಕೆ, ಡೀಸೆಲ್ ಇಂಜಿನ್. ಗಾಡಿ ಬನ್ನಿ ತುಂಬಾ ಒಳ್ಳೆ ಇದೆ, ವೈಟ್ ಕಲರ್ ಗಾಡಿ, 12 ಮಾಡಲ್. ಇದೂನೆ ಸೇಮ್ ಡೀಟೇಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಓಕೆ, ಗಾಡಿ ಬನ್ನಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಡಿಫಾಗರ್, ವೈಪರ್ ಸಿಗತ್ತು. ಸೊ ನಿಮ್ಗೆ ಕುತ್ಕೋ ಶಿಫ್ಟ್ ಇದೆ, ಸೇಮ್ ಅದೇ ಬೂಟ್ ಸ್ಪೇಸ್, ಲೆಗ್ ಸ್ಪೇಸ್ ಎಲ್ಲ ಸಿಗುತ್ತೆ. ಇಂಜಿನು ಅದೇ ಸರ್. ಪ್ರೈಸ್ ಬನ್ನಿ 2 lakhs, ಸೇಮ್ ಡೀಟೇಲ್ಸ್ ಸರ್. 12 ಮಾಡಲ್, ಸೆಕೆಂಡ್ ಓನರ್. ಕೋಟಿಂಗ್ ಪ್ರೈಸ್ ಬನ್ನಿ 2,50,000 ಇದೆ. 2,35,000 ಗೆ ಮುಗಿಸ್ಕೊಡ್ತೀನಿ. 2,35,000 ಗೆ ಕೊಡ್ತಾ ಇದಾರೆ. ಪುಂಟೋ ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. ಹೌದು ಸರ್. ಹಾಗೆ ನಮ್ಗೆ ಕ್ರೂಸ್ ಸರ್, ಏನ್ ಸರ್ ಇದು ಕ್ರೂಸ್ ಅಲ್ಲಿ ನಿಮ್ ಮೇಲಿಂದ ಮೇಲಿಗೆ ಇದೆಲ್ಲ ತರಿಸಿದೀರಾ? ಏನ ಸನ್ರೂಫ್? ಎರಡು ಸನ್ರೂಫ್ ಇರೋ ಗಾಡಿ ಇದೆ ನಿಮ್ಗೆ. ಹೇಳಿ, ಮೂರ್ ಇದೆಯಾ? ಅದು ಮತ್ತೆ ರೇಟ್. ಓಕೆ, ಕ್ರೂಸ್ ಅಲ್ಲಿ ಎರಡಿದೆ, ಹೇಳಿ. 2012 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, ಡೀಸೆಲ್ ಇಂಜಿನ್. ಇದು ಡೀಸೆಲ್? ಹೌದು ಸರ್, ಡೀಸೆಲ್ ಇಂಜಿನ್. ಎರಡು ಡೀಸೆಲ್ ಆಪ್ಷನ್ ಇದೆ ಗುರು, ತುಂಬಾ ಚೆನ್ನಾಗಿದೆ. ಇದು ಕೂಡ ಬ್ಲಾಕ್ ಅಂಡ್ ಬ್ಲಾಕ್ ಇಂಟೀರಿಯರ್ ಇದೆ, ಗ್ರೇ ಕಲರ್. ಬರೀ ಕಲರ್ಸ್ ನಲ್ಲಿ ನಿಮ್ಗೆ 2 ಆಪ್ಷನ್ ಸಿಗೋದು. ಎರಡು ಆಪ್ಷನ್ ನಿಮ್ಗೆ ಕಲರ್ಸ್ ಅಲ್ಲಿ ಸಿಗುತ್ತೆ. ಅದು ಎರಡು ನಿಮ್ಗೆ ಸನ್ರೂಫ್ ಇರುವಂತ ಗಾಡಿನೇ ಸಿಗುತ್ತೆ. 12 ಮಾಡಲ್, ಅದು 11 ಮಾಡಲ್. ಪ್ರೈಸ್ ಸರ್ ಕೋಟಿಂಗ್ 11 ಮಾಡಲ್ ಪ್ರೈಸ್ ಹೇಳಿ ಸರ್, ಪರವಾಗಿಲ್ಲ. ಇಲ್ಲ ಸರ್, ಸ್ವಲ್ಪ ಇದ್ ಮಾಡಿ ನಮ್ಗೆ ಪ್ರೈಸ್ ಹೇಳಿ ಸರ್. 4,65,000 ಇದೆ. ನಿಮ್ ವೀಕ್ಷಕರಿಗೆ 4,35,000 ಗೆ ಮುಗಿಸ್ಕೊಡ್ತೀನಿ. 4,35,000 ಗೆ ವರ್ತಿದೆ ಗುರು ಗಾಡಿ. ಅದೇ ತರ ಇರುತ್ತೆ, ಫೀಲ್ ಕೂಡ ಅದೇ ತರ ಇರುತ್ತೆ. ಐ ಥಿಂಕ್ ಈ ಗಾಡಿ ಕೂಡ ಕಮ್ಮಿಗೆ ಸಿಗುತ್ತೇನೋ? ಹೌದು ಸರ್. ಎಷ್ಟು ಕೊಡ್ತೀರಾ? ತುಂಬಾ ಕಮ್ಮಿಗೆ ಸರ್. ಬರೀ ನಿಮ್ ವೀಕ್ಷಕರಿಗೆ 150. ಸ್ಯಾಂಟ್ರೋ ಪ್ರೈಸ್ 8 ಮಾಡಲ್, ಡೀಸೆಲ್ 20 ಸಿಗುತ್ತೆ. ಡೀಸೆಲ್ ನಲ್ಲಿ ಗೆಟ್ ಸಿಗೋದು ತುಂಬಾ ರೇರ್. ಡೀಸೆಲ್? ಹೌದು ಸರ್. ಗೆಟ್ಸ್? ಓಹೋ, ಗೆಟ್ಸ್ ಪೆಟ್ರೋಲ್ ಅಲ್ವಾ? ಡೀಸೆಲ್ ಸರ್. ಇದು CRD, ಇದರಲ್ಲಿ CRD ಸಿಗೋದು ಪ್ರೈಮ್ 1.5 ಟರ್ಬೋ ಚಾರ್ಜ್ ಇಂಜಿನ್ ಬರೋದು. 150 ಕೊಡ್ತಾ ಇದಾರೆ ಗುರು. ಗೆಟ್ಸ್ ತುಂಬಾ ಚೆನ್ನಾಗಿದೆ. ಬ್ಯಾಗು ಇಲ್ಲ ಇದೆ ಇದಕ್ಕೆ, ಏನ್ ಬೇಕು ಎಲ್ಲವೂ ಇದೆ. 150 ಸಿಗುತ್ತೆ ನಿಮ್ಗೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ತುಂಬಾ ಜನ ಹುಡುಕ್ತಾ ಇರ್ತಾರೆ ರಿಟ್ಸ್ ಬೇಕು ಅಂತ, ಆದ್ರೆ ರಿಟ್ಸ್ ಕೆಲವು ಕಡೆ ಸಿಗೋದೇ ಇಲ್ಲ ಅಂತ ಮಾಡ್ಕೊಳ್ಳಿ. ಇವ್ರ ಹತ್ರ ಒಂದು ರಿಟ್ಸ್ ಇದೆ, ಹೇಳಿ ಸರ್. 12 ಮಾಡಲ್, ಸೆಕೆಂಡ್ ಓನರ್. ಕೂಡ ಪಾಕೆಟ್ ರಾಕೆಟ್ ಅಲ್ವಾ? ಪಾಕೆಟ್ ರಾಕೆಟ್ ಸರ್. ಇದು ಕೂಡ ಮೇಂಟೆನೆನ್ಸ್ ಕಮ್ಮಿ ಸರ್. ಮೇಂಟೆನೆನ್ಸ್ ಕಮ್ಮಿ. ಹೇಳಿ ಸರ್, ಇಂಟೀರಿಯರ್ ಏನ್ ಬರುತ್ತೆ? 4 ಡೋರ್, ಪವರ್ ವಿಂಡೋ, ಸ್ಕ್ರೀನ್ ಟಚ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ವೈಟ್ ಕಲರ್ ಗಾಡಿ, ತುಂಬಾ ಒಳ್ಳೆ ಇದೆ. ಅಂಡ್ ನಿಮ್ಗೆ ಗಾಡಿನಲ್ಲಿ ಕಮ್ಮಿ ಮೇಂಟೆನೆನ್ಸ್ ಸರ್. ಗಾಡಿ ನೀವು ಓಡಿಸಿದೆ ಅಂದ್ರೆ ಏನ್ ₹1 ಖರ್ಚಿಲ್ಲ, ಆ ತರ ಮೇಂಟೈನ್ ಆಗಿದೆ. 3,30,000 ಇದೆ. ನಿಮ್ ವೀಕ್ಷಕರಿಗೆ 3,15,000 ಗೆ ಮುಗಿಸ್ಕೊಡ್ತೀನಿ. 12 ಮಾಡಲ್, ಸೆಕೆಂಡ್ ಓನರ್ ಸರ್. 12 ಮಾಡಲ್, ಸೆಕೆಂಡ್ ಓನರ್. 3,10,000 ಸರ್. 15 ಬೇಡ, 10,000. 3,10,000 ಅಂತೆ. ನಾ 3 ಲಕ್ಷ ಕೇಳ್ತೀನಿ, ಪರವಾಗಿಲ್ಲ. ಪಾಪ ಅವ್ರು ಕೊಡ್ತಾರೆ ಕೊಡಲ್ವಾ ಗೊತ್ತಿಲ್ಲ. ಹೇಳಿ ಸರ್. ಇದು ಟ್ಯೂನ್ ಆಗಿದೆ ಆಕ್ಚುಲಿ. ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಎಲ್ಲ ನಮ್ಮ ಹತ್ರ ಇರೋದು. ಅಂಡ್ ಇದು ಬನ್ನಿ ಡೈಮಂಡ್ ಕಟ್ ಅಲೋ ವೀಲ್ಸ್, ರೂಫ್ ಗೆ ಮಾಡಿಫಿಕೇಶನ್, ಸೀಟ್ ಕವರ್ ಗೆ ಮಾಡಿಫಿಕೇಶನ್ ಆಗಿದೆ. ಅಂಡ್ ಅಲೋ ವೀಲ್ಸ್, ಸ್ಪಾಯ್ಲರ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸ್ಕ್ರೀನ್ ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸ್ಪಾಯ್ಲರ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಸ್ಪಾಯ್ಲರ್ ಇದೆ. ಓವರ್ ಆಲ್ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ. ರೇಸಿಂಗ್ ಗಾಡಿ ಗುರು, ನಾರ್ಮಲ್ ಗಾಡಿನ ಟಚ್ ಮಾಡ್ತಾರೆ, ಇನ್ನು ರೇಸಿಂಗ್ ಗಾಡಿ ಟ್ಯೂನ್ ಆಗಿದೆ ಸರ್. ಟ್ಯೂನ್ ಆಗಿದೆ, ಹೇಳ್ಬಿಟ್ಟು ಕೊಡ್ತಾ ಇದಾರೆ ನೋಡಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಅದಕ್ಕೆ ಖುಷಿ ಪಡ್ಬೇಕು, ಹೇಳ್ಬಿಟ್ಟು ಕೊಡ್ತಾ ಇದಾರೆ. ಈವನ್ ಸ್ಪೀಕರ್ಸ್ ಎಲ್ಲ ಇದೆ ನಿಮ್ಗೆ ಈ ಗಾಡಿಲಿ. ಪ್ರೈಸ್ ಏನ್ ಹೇಳ್ತಿದಾರೆ ಸರ್? ಒಳ್ಳೆ ಪ್ರೈಸ್ ಹೇಳಿ ಸರ್, ನಾಳೆ ಬಂದು ಹುಡುಗರು ಎತ್ತಕೊಂಡು ಹೋಗ್ಬೇಕು ಸರ್. ನಿಮ್ ವೀಕ್ಷಕರಿಗೆ 190 ಇದೆ ಕೋಟಿಂಗ್ ಪ್ರೈಸ್. ನಿಮ್ ವೀಕ್ಷಕರಿಗೆ 165 ಗೆ ಮುಗಿಸ್ಕೊಡ್ತೀವಿ. 165 ಗೆ? ಹೌದು ಸರ್. ಓಕೆ, ರೇಸಿಂಗ್ ಗಾಡಿ ಸಿಗುತ್ತೆ. ಹೋಂಡಾ ಸಿಟಿ ಸುಮಾರು ಆಪ್ಷನ್ ಇದೆ ಗುರು. ಹೋಂಡಾ ಸಿಟಿ ಹುಡುಕೋರು
ಇಲ್ಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿದ್ರೆ ಹೌದು ಯಾವ್ದೋ sir. ಒಂದ್ ಗಾಡಿ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಖಂಡಿತ ಅಲ್ವಾ? ಸರ್ ಆಪ್ಷನ್ ಸಿಗುತ್ತೆ ಅವ್ರಿಗೆ. Options ಇದೆ. 2009 ಮಾಡಲ್ ಸೆಕೆಂಡ್ ಓನರ್, ಹಾ. VMG ಟಾಪ್ ಎಂಡ್ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ABS ಏರ್ ಬ್ಯಾಗ್. ಬಾಡಿ ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರ್ ನಿಮ್ಗೆ ಹಾ. ಮೇನ್ ನಂಬರ್ ಪ್ಲೇಟ್ ತೋರಿಸ್ತೀನಿ, ಇಲ್ಲಿ ಬನ್ನಿ ಸರ್ ಸ್ವಲ್ಪ ಓಕೆ, ನೋಡ್ಕೊಳ್ಳಿ ಸರ್ ನಂಬರ್ ಪ್ಲೇಟ್. ಏನ್ ಸರ್ 1000? ಹೌದು ಸರ್, ಹಾ. 1000 ಫ್ಯಾನ್ಸಿ ಇದು. ನೀವು ಹಾಕೊಂಡು ಹೋಗ್ರ ಅಂದ್ರೆ ಹಾ. RTO ನಲ್ಲಿ ಹಾ. 20-30 ಸಾವಿರ ಆಗುತ್ತೆ. ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಇವಾಗ್ಲೇ ಹೊಡೀರಿ ಆನ್ಲೈನ್ ಅಲ್ಲಿ sir. ಎಷ್ಟಿದೆ ಅಂತ ಪ್ರೈಸ್ 1000. ಹೌದು ಸರ್, ಹಾ. ನೀವು ಚೆಕ್ ಮಾಡ್ಕೊಳ್ಳಿ. ಹಾ. ಅಂಡ್ ಕೋಟಿಂಗ್ ಪ್ರೈಸ್ ಬನ್ನಿ 3,20,000 ಇದೆ. ನಿಮ್ ವೀಕ್ಷಕರಿಗೆ 295 ಗೆ ಮುಗಿಸ್ಕೊಡ್ತೀನಿ. 295 ಗೆ ಸಿಟಿ VMT. ಕೊಡ್ತಾ ಇದಾರೆ. ಹೌದು ಸರ್, VMT. ಟಾಪ್ ಎಂಡ್ ಟಾಪ್ ಅಂಡ್ ಟಾಪ್ ಎಂಡ್ ಏರ್ ಬ್ಯಾಗ್ ABS ಅಲೋವಿಲ್ಸ್ ಎಲ್ಲ. ಸೂಪರ್ ಸೂಪರ್. ನಮ್ಮ ಹತ್ರ SX4 ಇದೆ, ಹೇಳಿ ಸರ್ 2012 ಮಾಡಲ್ VDI ಡೀಸೆಲ್ ಸರ್. ಡೀಸೆಲ್ VDI ಸರ್ ಹೌದು ಒಳ್ಳೆ sir. ಮೈಲೇಜ್ ಕೊಡುತ್ತೆ ಗುರು. ಹೌದು ಡೀಸೆಲ್ ಸರ್, 20 ಶಿಫ್ಟ್ ಇಂಜಿನ್ ತರಾನೇ ಬರೋದು. VDI ಸೆಕೆಂಡ್ ಓನರ್, ಹಾ. 4 ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್. ಓಕೆ ಗಾಡಿ ಬನ್ನಿ ತುಂಬಾ ಸ್ವಲ್ಪ ಸೀಟ್ ವೇರಿಯಂಟ್ ಏರ್ ಆಗಿದೆ. ಓಕೆ ನೋಡಿ, ಅದನ್ನು ಹೇಳ್ತಾ ಇದಾರೆ. ನಾನ್ ಕೆಲವೊಂದ್ರಲ್ಲಿ ಹೇಳಕ್ಕೆ ಮರ್ತೋಗ್ಬಿಡ್ತೀನಿ ಬಿಡಿ, ಅದು ಹೇಳ್ಬೇಕು. ಅದನ್ನು ಹೇಳ್ತಾರೆ ಆ ಕಮೆಂಟ್ ಅಲ್ಲಿ. ಪಾಪ ನಾವು ಬೇಕು ಅಂತ ಮಾಡಿರಲ್ಲ, ಆದ್ರೂ ಅವ್ರು ಹೇಳ್ತಿದ್ದಾರೆ. ಡಿಫಾಗರ್ ಇದೆ, ಬ್ಯಾಕ್ ಡೀಫರ್, ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ ಸರ್ ಗಾಡಿನಲ್ಲಿ. ಅಂಡ್ ನಿಮ್ಗೆ ಗಾಡಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. 2012 ಮಾಡಲ್. ಕೋಟಿಂಗ್ ಪ್ರೈಸ್ ಬನ್ನಿ 3,20,000 ಇದೆ. ಹಾ. ನಿಮ್ ವೀಕ್ಷಕರಿಗೆ ಡೀಸೆಲ್ ಗಾಡಿ ಸರ್ 3,05,000 ಆಗಿದೆ ಸರ್. 3,00,000 ಮಾಡಲ್ 12 model. VDI. ಹೌದಾ? ಮತ್ತೆ Super. ನಮ್ಮ ಹತ್ರ ಇದು ಫೋರ್ಟ್ ಫಿಗೋ ಡೀಸೆಲ್ Figo. ಇದೆ ಸರ್. 12 ಮಾಡಲ್ ಸೆಕೆಂಡ್ ಓನರ್ 90 ಓಡಿದೆ. ಡೀಸೆಲ್ Diesel ಆ? ಬ್ಲಾಕ್ ಬ್ಯೂಟಿ ಗಾಡಿ ಸರ್. 25 ಬರುತ್ತೆ ಗುರು ಮೈಲೇಜ್. ಹೌದು ಸರ್, ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಹೆಂಗಂದ್ರೆ ನಂಗೆ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ನಮ್ ವಿಡಿಯೋಗೆ ಮಾಡಕ್ಕೆ ಈಸಿ ಆಗ್ತಿದೆ ಅಂತ ಹೇಳಿ. ಹೇಳಿ ಸರ್, ಏನೇನು ಬರುತ್ತೆ ಅದರಲ್ಲಿ? 2 ಡೋರ್ ಪವರ್ ವಿಂಡೋ ಸಿಗುತ್ತೆ. ಟಾಪ್ ಎಂಡ್ ತಗೊಳ್ಳಿ, ಮಿಡ್ ತಗೊಳ್ಳಿ. ಪವರ್ ಸ್ಟೇರಿಂಗ್, power ಲೆದರ್ window. ಸೀಟ್ ಅಂಡ್ ಇದೊಂದು ಇದು ಹೋಗ್ಬಿಟ್ಟಿದೆ, ಇದೊಂದು ಅದು ಪಟ್ಟಿ ಹಾಕ್ಕೊಡ್ತೀನಿ ಪಟ್ಟಿ. ಸರ್. ಬೀಟಿಂಗ್ ಬೀಡಿಂಗ್ ಒಂದು ಹಾಕ್ಸ್ಬೇಕು. ಓವರಾಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್ ಇದು? 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್. ಹೌದು ಸರ್. Okay. ಫೋರ್ಟ್ ಫಿಗೋ. ಹಾ. ಕೋಟಿಂಗ್ ಪ್ರೈಸ್ ಬನ್ನಿ 2,55,000 ಇದೆ. ನಿಮ್ ವೀಕ್ಷಕರಿಗೆ 2,35,000 ಗೆ 12 ಮಾಡಲ್ ಫಿಗೋ ಡೀಸೆಲ್ ತಗೊಂಡೋಗಿ ಸರ್. 10 ಮಾಡಲ್ ಸಿಗಲ್ಲ ಈ ಪ್ರೈಸ್ ಗೆ ಕೊಡ್ತಾ ಇರೋದು. ಸೂಪರ್ ಸೂಪರ್ 12 ಮಾಡಲ್ ಸಿಗ್ತಾ ಇದೆ.